ವರ್ಷದಿಂದ ರೈತರು ಜೊತೆಗೆ ಮಣ್ಣಿನೊಂದಿಗೆ ಮಾತುಕತೆ. ಆ ಮಣ್ಣಿನೊಂದಿಗೆ ಮಾತುಕತೆ ಒಳಗೆ ಎಷ್ಟು ಚಂದ ಹೇಳ್ತಾರಂದ್ರೆ ಅವರು, ನೀವು ಏನೂ ಖರ್ಚು ಮಾಡೋದು ಬೇಡ್ರಿ, ಅನ್ನ ಸಾರ ಇಷ್ಟು ಮಾಡಿ ನಾವು ರೈತರ ಒಂದು ಜ್ಞಾನವನ್ನು ಹಂಚಿಕೊಳ್ಳೋಣ ಅಂತೇಳಿ ಸಾಕಷ್ಟು ರೈತರಿಗೋಸ್ಕರ ತಮ್ಮ ಕೃಷಿ ಅಧಿಕಾರಿ ವೃತ್ತಿ ಅಲ್ಲದೆ ಸಪ್ರೇಟಾಗಿ ನಮ್ಮ ರೈತರಿಗೆ ಒಂದು ಕಾಳಜಿಪೂರ್ವಕವಾಗಿ ಚೆನ್ನಾಗಿ ಸೇವೆ ಸಲ್ಲಿಸ್ತಾರೆ. ಅವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು ರೀ. ನಾನು ಒಂದು 22 ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀನಿ. ಕೃಷಿಗೆ ಏನೂ ತರೋದಿಲ್ಲ, ಯಾರ ಕಡೆಯೂ ಇದು ಮತ್ತೇನೇನು ಹೇಳಕತ್ತಿದ್ರು ಅದನ್ನು ತಂಬರ್ಬೇಕು, ಇದನ್ನು ತರಬೇಕು, ಅದನ್ನು ಕೂಡಿಸ್ಬೇಕಂತ ಅದನ್ನು ತರಂಗೆ ಮಾಡಕತ್ತೀನಿ. ಅದಕ್ಕಿಂತ ಮುಖ್ಯ ನನ್ನ ತಲೆಯಾಗ ಪೂರ್ತಿ ಸಗಣಿನ ತುಂಬೈತಿ. ನನ್ನ ಉಸಿರನ್ನ ಸಗಣಿ, ಅದು ಸಗಣಿ ಹೆಂಗೆ ತುಂಬಿತು, ನನ್ನ ಉಸಿರ ಸಗಣಿ ಹೆಂಗೆ ಆತ ಅನ್ನೋದು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲೇಕ ನಾನು ಜಾಣನಲ್ಲ, ಪರಿಪೂರ್ಣನಲ್ಲ, ಹಂಗಂತೇಳಿ ನಿಮಗೆ ಭಯಪಟ್ಟು ನಾನು ಒಪ್ಪಿಕೊಳ್ಳಿಲ್ಲ. ನಮ್ಮ ತಂದೆ ಒಂದು 3 ಎಕರೆ ನೀವೆಲ್ಲ ಹಣ್ಣಿನ ಗಿಡ ಹಚ್ಚಿ ಬೆಳೆದವ್ರು. ನಮ್ಮ ತಂದೆ ನಾನು ನೋಡಿಲ್ಲ. ನಮ್ಮ ತಂದೆ ಒಂದು 3 ಎಕರೆ ಜಾಲಿ ಬೀಜ ಊರು ಹೋಗಿದ್ರು. ಆ ಜಾಲಿ ಬೀಜ ಊರು ಹೋಗಿಂದ ನಾನು ಸ್ವಲ್ಪ ತಿಳುವಳಿಕೆ ಬಂದಿಂದ ನಾನು ಕೃಷಿಗೆ ಬಂದೆ. ನಮ್ಮ ಊರಾಗೆಲ್ಲ ಅವ್ರು ರೈತರು ಬೇಯವರು, ಏನೋ ನಿಮ್ಮಪ್ಪ ಜಾಲಿ ಬೀಜ ಊರು ಹೋಗ್ಯದ 3 ಎಕರೆ ಚಲೋ ಎತ್ತಿನ ಕಟ್ಟಿದ್ದ, ಒಂದದನ್ನು ಕೆಲ ಮುಡ್ಗೆ ಹೋಗಿ ಬರುತ್ತೆ, ಅಷ್ಟು ದನ ಕಟ್ಟಿದ್ದ, ಆದರೂ 3 ಎಕರೆ ಜಾಲಿ ಬೀಜ ಊರೇನ ಅಂತೇಳಿ ಸಾಕಷ್ಟು ಬೇಯೋರು. ನಾನು 1 ಎಕರೆ ಒಳಗೆ ಜಾಲಿ ಬೀಜ ಪ್ರಯೋಗ ಮಾಡಿ ನಮ್ಮಪ್ಪ ಯಾಕೆ ಜಾಲಿ ಬೀಜ ಊರೇನಂತ ತಿಳ್ಕೊಂಡೀನಿ. ಇನ್ನು 2 ಎಕರೆ ಜಾಲಿ ಹಂಗೈತಿ, ಸದ್ಯ ಎಷ್ಟು ಪ್ರೆಸೆಂಟ್ ಐತ್ರಿ. ಆ ಜಾಲಿ ಗಿಡಕ್ಕೆ ಒಬ್ಬ ಕುರುಗೋಡು ಬರ್ತಾನೆ. ಕುರುಗೋಡು ಬಂದು ಸೌಂಡ್ ಕಡಿಮೆ ಮಾಡಿದೆ ಸೀದಾಕತೆ. ಈ ಕುರುಗೋಡು ಬಂದು ಅದು ಜಾಲಿಕಾಯಿ ಬಡ್ಕೊಂಡು ಹೋಗೋಣ. ಆ ಜಾಲಿಕಾಯಿ ಬಡ್ಕೊಂಡು ಹೋಗ್ಬೇಕಾರೆ ಅವ ಬರೀ 14 ವರ್ಷದ ಹುಡುಗ, ಅದು ಹೆಬ್ಬಟ್ಟು, ಏನೋ ಅಕ್ಷರ ಜ್ಞಾನ ಇಲ್ಲ ಅವಾಗ. ಆತ ಏನು ಮಾಡ್ತಾನಂತಂದ್ರೆ ಮ್ಯಾಗ ಜಾಲಿ ಗಿಡದ ಮ್ಯಾಗ ಹತ್ತಿ ಜಾಲಿಕಾಯಿ ಬೆಳಿತಿರ್ತಾನೆ. ನಾನು ಮಟ್ಟ ಮಧ್ಯಾಹ್ನ 38 ಡಿಗ್ರಿ ಟೆಂಪ್ರೇಚರ ಹೊಲಕ್ಕೆ ಹೋಗ್ತೀನಿ. ಆತ ಜಾಲಿ ಗಿಡದ ಮ್ಯಾಗಿದ್ದ ಎಲ್ಲ ಕಾಯಿ ಬಡೋದು ಕೆಳಗೆ ಇಳಿತಾನೆ. ಕಾಕಿ ಅಂಗಿ ತೊಟ್ಟಿರ್ತಾನೆ, ಕಾಲ ಜಿರ್ಕಿ ಜೋಡ್ನಾಗ ನೀರು ಹಂಗೆ ಜಿರ್ಕ್ ಅಂತಿರ್ತೈತಿ. ಕಾಕಿ ಅಂಗಿನೂ ಪೂರ್ತಿ ಬೆಮತ್ ಬಿಟ್ಟಿರ್ತೈತಿ. ಅಂದಿಂದ ನಾನು ಸ್ವಲ್ಪ ಜಾಣ, ಮತ್ತು ಮನ್ಯಾಗ ನಾವೇನಾದರೂ ಹೆಚ್ಚು ಕೆಲಸ ಮಾಡಿದ್ರೆ ಬೆಮೂತ್ರ ಮಾಡಿದ್ರೆ ಒಂದು ಹಂಡೆ ನೀರು ಕಾಸಿಡೋರು. ಹಂಡೆ ನೀರು ಕಾಸಿಟ್ಟು, ಇಲ್ಲ ನೀ ಭಾಳ ಬೆವ್ತಿದ್ದಿ ಜಳಕ ಮಾಡು ಅಂತೇಳಿ. ನಾನು ಜಾಣಲ್ಲ, ಅವಾಗ ಬುದ್ಧಿ ಹೇಳಕ್ಕೆ ಹೋದೆ. ಅಲ್ಲೋ ಕುರುಗೋಡ, ಸಿಕ್ಕಾಪಟ್ಟಿ ಬೆವ್ತಿ, ಮೈಯೆಲ್ಲ ಬೆವ್ತಿದ್ದಿ, ಪಕ್ಕಕ್ಕೆ ಕೆರೆ ಐತಿ, ನೀನು ಈಜು ಬರಲಿಲ್ಲ ಅಂತ ಒಂದು ಬಕೆಟ್ ತಂದು ಕೊಡ್ತೀನಿ, ಸ್ನಾನ ಮಾಡು ಅಂತ ಬುದ್ಧಿ ಹೇಳಿದೆ ನಾನು. ಇಲ್ರಿ ನಾನು ಸ್ನಾನ ಮಾಡಲ್ಲ ಅಂತಂದು. ಮತ್ತೊಂದು ಸರಿ ಪೀಡಿಸಿ 2-3 ಸರಿ ಕೇಳಿ, ಇಲ್ರಿ ನಾನು ಸ್ನಾನ ಮಾಡಲ್ಲ. ಅಲ್ವ ಸ್ನಾನ ಮಾಡಲು ಯಾಕೆ ಮಾಡೋಲ್ಲ ನನಗೆ ಹೇಳ ಅಂತ ಕೇಳಿದೆ. ಇಲ್ರಿ ನಿಮ್ಮ ಜಾಲಿ ಗಿಡದಾಗ ಇರಿಬೋದವು, ನಮ್ಮ ಕುರಿ ಉಪವಾಸ ಹಾಕವು ಅಂತಂದು. ಭಾರಿ ವಿಚಿತ್ರ ಮನುಷ್ಯ ಅದೆಯಲ್ಲೋ ನೀನು. ಆ ಜಾಲಿ ಗಿಡದಾಗ ಇರಿಬಿರೋದಕ್ಕೆ, ಕುರಿ ಉಪವಾಸ ಹಾಕೋದಕ್ಕೆ, ನೀ ಸ್ನಾನ ಮಾಡೋದಕ್ಕೆ ಏನು ಸಂಬಂಧ? ಆತ ಹೆಬ್ಬಟ್ಟ, ಏನೋ ಅಕ್ಷರ ಜ್ಞಾನ ಇಲ್ಲ, ಏನೂ ಗೊತ್ತಿಲ್ಲ ಅವಾಗ. ಅಪ್ಪಟ್ಟ ಚಿನ್ನ ಹಲ್ಲ ಕಡ್ಡಿ ಸತಿ ತುತ್ತಂಗ್ಲ. ಆತ ಅವ್ನು ಕೇಳಿದಾಗ ಅವ ಹೇಳಿದ, ಇಲ್ರಿ ನಿಮ್ಮ ಜಾಲಿ ಗಿಡದಾಗ ಬಿಡಿಸರ ಹೇಳೋ ಇದನ್ನು ಏನಂತಂತ ಹೇಳಿದವ. ಇಲ್ಲ ನಿಮ್ಮ ಜಾಲಿ ಗಿಡದಾಗ ಇರಿಬೋದಲ್ರಿ, ನಾ ತುದಿ ಮ್ಯಾಗ ಹತ್ತಿದಾಗ ಕಡಿತಂತಂದ್ರೆ ಜೋಲಿ ಹೋಗಿ ಕೆಳಗೆ ಬಿದ್ದಂದ್ರೆ ಮುಳ್ಳೆಲ್ಲ ನಟ್ಟು ನನ್ನ ಗಾಯಕ್ಕೆ ಸಾಯ್ಬೋದು. ನನ್ನ ಏನು ಮೈಯಾನ ಬೆವ್ರು ಐತಲ್ಲ, ಈ ಮೈಯಾನ ಬೆವ್ರು ನಾನು ಪೂರ್ತಿ ಮೈಯಾಗಿ ಇಮರ್ಕು ಅಂತಂತಂದ್ರೆ ಆ ಬೆವರಿಗೆ ವಾಸನೆಗೆ ನನಗೆ ಇರಿಬಿ ಕಡಿದಿಲ್ಲ, ಅದಕ್ಕೆ ನಾನು ಸ್ನಾನ ಮಾಡೋಲ್ಲ ಅಂತ ಹೇಳಿದ. ನೋಡ್ರಿ, 14 ವರ್ಷದ ಹುಡುಗ ಆ ಒಂದು ಇರಿಬಿನ ಕೊಲ್ಲಾರ್ದಂಗೆ ಚೆನ್ನಾಗಿ ಕಟ್ಕೊಂಡಾನ. ಇವತ್ತೊಂದು ದಿನ ಪೂರ್ತಿ ಹೇಳಿದ್ರೆ ಅವ್ನಿಗೆ ಸಿಕ್ಕಾಪಟ್ಟಿ ಸ್ಕಿಲ್ ಕಲೆಗಳದವು. ಅವ ಒಂದು 5 ರೂಪಾಯಿ ಬ್ಲೇಡ್ನೊಳಗೆ ನಾಯಿ ಕಸಿ ಮಾಡಿದ್ದು, ಯಾವುದೋ ಆಯಿಂಟ್ಮೆಂಟ್ ಮಲಾಮ್ ಹಚ್ಚಲಾರ್ದಂಗೆ 5 ರೂಪಾಯಿ ಬ್ಲೇಡ್ ಒಳಗೆ ನಾಯಿ ಕಸಿ ಮಾಡ್ತಾನೆ ನಾವು. ಇಂಥ ವಿದ್ಯೆಗಳು ಸಾಕಷ್ಟಿದ್ವು ಅವನ ಕಡೆ ಇದ್ದಿಂದ ನಾನು ಸುಮ್ಕೆ ಹಂಗೆ ಬಿಡಲಿಲ್ಲ ಅವನ್ನ. ಅಲ್ಲೋ ಕುರುಬಗೌಡ, ಇಷ್ಟೆಲ್ಲ ವಿದ್ಯೆ ಕಲ್ತಿಲ್ಲ, ಎಲ್ಲಿ ಹೋಗಿ ಕಲ್ತು ಬಂದಿದೆಯಾ ಅಂತ ಕೇಳಿದೆ. ಹೌರಿ, ನಾವೆಲ್ಲಿ ಕಲಿಬೇಕು ರೀ, ಅಲ್ಲಿ ಕುಂತ ನೋಡ್ರಿ ವಜ್ಜಾದ ನಮ್ಮ ಅಪ್ಪ ಅಂತ ಹೇಳಿದ. ಮರಿ ಕಾಯ್ಕೊಂತ ಕೂತ್ಕೊಂಡಿದ್ದ, ಹೋದ. ಅಲ್ಲಿ ಹೋಗಿ ಕುರುಬಗೌಡ, ನಿನ್ನ ಮಗ ಇನ್ನು 14 ವರ್ಷದ ವಯಸ್ಸು ಹುಡುಗ, ಒಂದು ಇರ್ಬಿನ ಕೊಲ್ಲಾರ್ದಂಗೆ ಎಷ್ಟು ಸುಂದರವಾದ ಬದುಕು ಕಟ್ಟಿಕೊಟ್ಟಿಲ್ಲ, ಇದನ್ನೆಲ್ಲ ನಿನಗೆ ಯಾರು ಹೇಳಿದರು ಅಂತ ಕೇಳಿದೆ ಅವನು. ಆತ ಹೇಳಿದ, ಇಲ್ಲರಿ ಮೊನ್ನೆ ಒಂದು 95 ವರ್ಷ ವಯಸ್ಸಾಗಿತ್ತು ನಮ್ಮ ತಂದೆಗೆ, ತೀರ್ಕೊಂಡ. ನಮ್ಮ ತಂದೆ ಹೆಂಗಿದ್ನಂದ್ರೆ ರಾತ್ರಿ ಎಲ್ಲ ಮಕ್ಕೊಂಡು ಜಲರೇಖೆ ಹಾಕಿ ನಕ್ಷತ್ರ ನೋಡಿ ಈ ದಿಕ್ಕಿಗೆ ಹೋಗ್ಬೇಡ್ರಿ ಇವತ್ತು ಮಳೆ ಆಕತಿ ಅಂತ ಹೇಳ್ತಿದ್ದ. ಅಷ್ಟು ಜಾಣಿದ್ದ, ನಾ ಇನ್ನೂ ಮರ್ತೀನಿ ಅಂತ ಹೇಳಿದ. ನೋಡಿರಿ, ಒಂದು 50, 80, 90 ವರ್ಷದ ವಿದ್ಯೆ ಅವರೆಲ್ಲ ಸ್ಕಿಲ್ ಕಲೆಗಳನ್ನು ಆತ ಒಬ್ಬ ಅಕ್ಷರ ಜ್ಞಾನಿ ಇಲ್ಲಂಥ ಕುರುಗೋಡ ಇವತ್ತಿನವರೆಗೂ ಪಾಲನೆ ಮಾಡಿ ಚೆನ್ನಾಗಿ ಕಟ್ಕೊಂಡಾನ. ಹಾಗಾಗಿ ಈ ಭೂಮಿ ಮೇಲೆ ಸಾಕಷ್ಟು ಜನ ರೈತರಾಗಲಿ ಯಾರೂ ಆಗಲಿ ಸಾಕಷ್ಟು ಜ್ಞಾನಿಗಳದಾರ. ಅದಕ್ಕೆ ನಾ ಜಾಣನಲ್ಲ, ಪರಿಪೂರ್ಣನಲ್ಲ. ಇನ್ನು ನಾ ಕೃಷಿಗೆ ಹೆಂಗೆ ಬಂದೆ ಅಂತಂದೆ, ಇವತ್ತು ಸಾಹೇಬ್ರು ಹೆಂಗೆ ನಮ್ಮನ್ನು ಈ ಕೃಷಿ ಇಲಾಖೆಯಲ್ಲಿದ್ದ ನಮ್ಮಲ್ಲಿ ಟ್ರೈನಿಂಗ್ ಕೊಡಬೇಕು, ರೈತರಿಗೆ ಏನೋ ಒಂದು ಆಶೆ ಭಾವ ಹುಟ್ಟಿಸಿ ಒಳ್ಳೇದಾಗಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡೋದಲ್ಲ. 20 ವರ್ಷದಿಂದ
ಇದೇ ಥರ ಒಂದು FFS ಅಂತ ಕಾರ್ಯಕ್ರಮ ಮಾಡಿದ್ವಿ. ಈಗ ನಾನು ಹೇಳ್ತಾ ಇರೋದು 22 ವರ್ಷದಿಂದ ಒಂದು FFS ಕಾರ್ಯಕ್ರಮ. ಅಲ್ಲೇ ಏನು ಮಾಡಿದ್ರು ಅಂತಂದ್ರೆ ಒಂದು ಬ್ಯಾಗ, ಸಿಸ್ಪೆನ್ಸಲ, ರಾವಗಾಜ ಕೊಟ್ಟು ಕಾರ್ಯಕ್ರಮ ಚಲೋ 1 ತಿಂಗಳ ಕಾರ್ಯಕ್ರಮ. ಆ ಕಾರ್ಯಕ್ರಮದಾಗ ಪ್ರತಿನಿತ್ಯ ವಾರಕ್ಕೊಂದ್ಸರಿ ಹೋಗೋದು, ಆ ಕುಸಿಬಿ ಎಷ್ಟು ಎತ್ತರ ಬೆಳೆದೈತಿ, ಎಷ್ಟು ಎಲಿ ಬಿಟ್ಟೈತಿ, ಅದಾಗ ಎಷ್ಟು ಕೀಡಿದವು ಬರ್ಕೊಳೋದು, ನೀವು ಹೆಂಗೆ ಅದಾವಲ್ಲ ಹಂಗೆ ಬರ್ಕೊಂಡು ಬರೋದು. ಬಂದು ಈ ಥರ 4 ವಾರ ಆಯ್ತು, 1 ತಿಂಗಳಾಯ್ತು, ಕಾರ್ಯಕ್ರಮ ಮುಗೀತು. ನಮ್ಮ ಧಾರವಾಡ ಆಫೀಸ್ನಾಗಿದ್ದ ಸಹಾಯಕ ನಿರ್ದೇಶಕರು ಅವರೆಲ್ಲ ಬಂದು ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮುಗಿಸಿದ್ರು. ಮುಂದ್ರಿ ಇಲಾಖೆ ಪರಿಚಯ ಆಯ್ತು ನನಗೆ ಇಲಾಖೆಗೆ ಪರಿಚಯ ಆಯ್ತು. ಹೆಂಗೆ ಸಾಹೇಬರು ನಮ್ಮ ಪರಿಚಯ ಆದ್ರಲ್ಲ, ಇಲಾಖೆಯ ಒಬ್ಬ ಪರಿಚಯ ಆದ. ಪರಿಚಯ ಆಗಿಂದ ಅವ್ರು ಏನು ಹೇಳಿದರು, ಇಲ್ಲ ಇಲಾಖೆ ಒಳಗೆ ಎರೆಹುಳು ತೊಟ್ಟಿ ಬಂದವು, ಈಗೆಲ್ಲ ನಿಮ್ಗೆ ಹೇಳಿದ್ರಲ್ಲ ಇದು ಕೊಟ್ಟು ಸವಲತ್ತು ಐತೆ ಅಂಥೇಳಿ. ಹಂಗೆ ಒಬ್ಬ ಇಲಾಖೆಯವ್ರು ಫೋನ್ ಮಾಡಿದ್ರು ನಂಗೆ, ಇಲ್ರಿ ಇಲಾಖೆ ಒಳಗೆ ಎರೆಹುಳು ತೊಟ್ಟಿ ಬಂದವು, ಆ ಎರೆಹುಳು ತೊಟ್ಟಿ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಹೊಲಕ್ಕೆ ಗೊಬ್ಬರ ಹಾಕೋದು ಬಿಡ್ಬೋದು, ಅದಕ್ಕೆ ಮಾಡ್ಕೊರಿ ಅಂತಂದ್ರೆ ಕೊಡ್ರಿ ಅಂತ. ಅವ್ರು ಸುಮ್ಕ ಕೊಡಲಿಲ್ಲ, ಮತ್ತೊಂದು 4,000 ರೂಪಾಯಿ ಖರ್ಚು ಮಾಡಿಸಿದ್ರು ಅವರು. ಬುಡಕ್ಕೆಲ್ಲ ಹಸಿಗೆಲ್ಲ ಹಾಕಿ ಅದಕ್ಕೆ ಕೋಲ್ ಚುಚ್ಚಿ ಸುತ್ತುಲಿ ನೀರು ನಿಲ್ಲಿಸಿದ್ರೆ ನಿನಗೊಂದು ಎರೆಹುಳು ತೊಟ್ಟಿ ಕೊಡ್ತೀವಿ ಅಂದ್ರೆ ಹುಚ್ಚ. ಒಂದು 4,000 ರೂಪಾಯಿ ಖರ್ಚು ಮಾಡಿ ಹಸಿಗಲ್ಲ, ಚಿಂಜಳಿದ್ದ ಹಸಿಗಲ್ಲ ತರಿಸಿ ಕೋಲ್ ಚುಚ್ಚಿ ಸುತ್ತುಲಿ ನೀರು ನಿಲ್ಲಂಗೆ ಮಾಡಿದೆ. ಬಂದರು, ಚೆನ್ನಾಗಿ ಮಾಡಿ ಅಂತೇಳಿ ಒಂದು ಪ್ಲಾಸ್ಟಿಕ್ ಎರೆಹುಳು ತೊಟ್ಟಿ ಕೊಟ್ಟಿಂದ ಒಂದು ಲೇಯರ್ ಕಸ, ಒಂದು ಲೇಯರ್ ಸಗಣಿ, ಒಂಥರ ಇದು ಮಣ್ಣು ಹಾಕಿ ಅದನ್ನು ತುಂಬಿಸಿ ಒಂದಿಷ್ಟು ನೀರು ಬಿಟ್ಟಿಂದ ಒಂದು 30-35 ದಿನ ಬಿಟ್ಟು ಹೀಟ್ ಹೋಗಿಂದ ಸ್ವಲ್ಪ ಎರೆಹುಳ ಎರೆಹುಳ ಒಂದು 3 ತಿಂಗಳಿಗೆ ಸ್ವಲ್ಪ ಗೊಬ್ಬರ ಆಗಕತ್ತೆ. ಅವಾಗ ಇವತ್ತು ಹೆಂಗೆ JDS ಸಾಹೇಬ್ರು ಬಂದ, ನಿಮ್ಮ ಕೊಪ್ಪಳ JDS ಸಾಹೇಬರು, ಅವತ್ತು JDS ಸಾಹೇಬ್ರಿಗೆ ಗಡರ್ ಸಾಹೇಬ್ರು ಅಂತಿದ್ರು, ಡಿಸ್ಟಿಕ್ JDS ಗಡರ್ ಅಂತಿದ್ರು. ನಾನು ಲಕ್ಷ್ಮೇಶ್ವರಕ್ಕೆ ನಮ್ಮ ಊರು ಬೇರೆ ಕಡೆ ಹೋಗಿದ್ದೆ. ಅವರು ನಾ ಇಲ್ಲದಂಥ ಟೈಮ್ನಾಗ ವಿಸಿಟ್ ಮಾಡಿ, ಈ ರೈತ ಭಾಳ ಚೆನ್ನಾಗಿ ಮಾಡ್ಯಾನ, ಇನ್ನೊಂದು 2 ಎರೆಹುಳು ತೊಟ್ಟಿ ಕೊಟ್ರೆ ಕೇಳಿದ್ರೆ ಕೊಡ್ರಿ ಅಂತ ಹೇಳಿದ್ರು. 20 ಎಕರೆ ಹೊಲ, ಇನ್ನೂ 2 ಕೊಡ್ತೀನಿ ಅಂದ್ರೆ ಕೊಡ್ರಿ ಅಂತೇಳಿ ಮತ್ತೆ 8,000 ರೂಪಾಯಿ ಖರ್ಚು ಮಾಡಿ ಅದೇ ಥರ ಮಾಡಿ 3 ಎರೆಹುಳು ತೊಟ್ಟಿ ಅದು ಮಾಡ್ತಾಯಿದ್ದೆ. ಹೆಂಗೆ ಮಾಡ್ತಿದ್ದೆ ಅಂತಂದ್ರೆ, ನಾನು 20 ಎಕರೆ ಹೊಲಕ್ಕೆ ಹೋದ್ರೆ ಕುಡಿಯೋಕೆ ನೀರಿಲ್ಲ. ನಾವು ಬಾಟ್ಲಿ ನಾವೇನು ತತ್ತಾಣಿಗೆ ಕೊಡ್ಕೊಂಡು ತುಂಬ್ಕೊಂಡು ಹೋಗಿದ್ವಿ, ಅವು ನೀರಾದ್ರೆ ಹೊಳ್ಳಿ ಬರೋಕೆ ಅಷ್ಟು ನೀರಿಲ್ಲ. ಊರಾಗ ನಳ ಬರ್ತಿದ್ವು, ಆ ನಳ ಹಿಡಿದು 3 ಎರೆಹುಳು ತೊಟ್ಟಿ ಗೊಬ್ಬರ ಮಾಡ್ತಿದ್ದೆ. ಎಂಥ ವಿಪರ್ಯಾಸ ಅಂತಂದ್ರೆ 2 ವರ್ಷ ಮಾಡಿದೆ, 3ನೇ ವರ್ಷಕ್ಕೆ 22 ವರ್ಷ ಎಟ್ ಪ್ರೆಸೆಂಟ್ ನಮ್ಮ ಊರಾಗ ಬಂದ್ರೆ ನಾವು ಸಿಸ್ಟಮ್ನೇ ಹೋಗಿ ನೀರು ತರಬೇಕು. 22 ವರ್ಷದಿಂದ ನಳ ಬರ್ತಿದ್ದು, ಇವತ್ತು 22 ವರ್ಷದಿಂದ ಇಲ್ಲಿ ಮಟ್ಟ ನಳ ಇಲ್ಲ ನಮ್ಮ ಊರಾಗ, ನಳ ಬಂದ್ ಆಗಿಬಿಟ್ಟು. ಎರೆಹುಳಕ್ಕೆ ನೀರು ಬೇಕ್ರಿ, ಅದಕ್ಕೆ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಬೇಕು. ಅದಕ್ಕೆ ಮಾಡೋದು ಹೆಂಗೆ ಪ್ರಶ್ನೆ ಹುಟ್ಟಾಕತ್ತವಾಗ. ನೀರು ಕೊಡೋರು ಯಾರು, ಅದಕ್ಕೆ ಎರೆಹುಳು ಗೊಬ್ಬರ ಮಾಡೋಕ್ಕೆ ನೀರು ಕೊಡೋರು ಯಾರು ಅಂತೇಳಿ ಹಿಂಗೆ ಪ್ರಶ್ನೆ ಹುಟ್ಟಾಕತ್ತೆ. ಕೆಲವೊಂದಿಷ್ಟು ಜನ ಏನು ಹೇಳಿದ್ರು, ಜೀವಾಮೃತ ಮಾಡಿ ಚೆನ್ನಾಗಿ ಆಕತಿ. ಸತ್ಯ, 20 ಎಕರೆ ಹೊಲ 200 ಲೀಟರ್ ನೀರಂತ ಎಲ್ಲಿಂದ ತರೋದು? ಇಂಥವೆಲ್ಲ ಸಾಕಷ್ಟು ಪ್ರಶ್ನೆಗಳು ಕಾಡಾಕತ್ತಿದ್ವು. ನಮ್ಮ ಬಾಲ್ಯದೊಳಗೆ ನಮ್ಮ ತಂದೆ ಕಳ್ಕೊಂಡಿದ್ದಕ್ಕೆ ನಮ್ಮ ಅಜ್ಜ ಒಂದು ಮನೆಗೆ ಒಳಗೆ ನಾವು ತುಸು ಹೆಚ್ಚು ಕಡಿಮೆ PUC ಓದೋ ಮಟ್ಟ ನಾವು ಅಲ್ಲೇ ಅವ್ರ ಮನೆಯಾಗ ಇದ್ವಿ. ನಮ್ಮ ಅಜ್ಜ ಒಂದು 30 ಕೂರಿ ಹೊಲ, 45 ಹಸುಗಳು ರೀ, ಆಕಳ ಬಿಡಿದನ, 18 ಎತ್ತ. ಅಲ್ಲಿ ಮುಖ್ಯವಾದ ಬೆಳೆ ಮೆಣಸಿನ್ಕಾಯಿ ರೀ. ಇವತ್ತೆಲ್ಲ ಅವ್ರಿಗೆ ಏನು ಗೊತ್ತಿದ್ದಿಲ್ಲ ಅಂತಂದ್ರೆ NPK ಸ್ಪ್ರೇ, ಈ ಜೈವಿಕ ಗೊಬ್ಬರ ಅದ್ರಾಗ ಕೂಡಿಸಿ ಇದನ್ನು ಹೊಡಿ, ಇದ್ರಾಗ ಕೂಡಿಸಿ ಅದನ್ನು ಏನೂ ಗೊತ್ತಿದ್ದಿಲ್ಲ. ತಿಪ್ಪಿ ಗೊಬ್ಬರ ಹೇರ್ತಿದ್ರು, 10 ಕುರಿಗೆಲ್ಲ ಬಳ್ಳಿ ಶೇಂಗಾ ಬೆಳಿತಿದ್ರು, ಅದಕ್ಕೆ ನೆಕ್ಸ್ಟ್ ಇಯರ್ ಮೆಣಸಿನ್ಕಾಯಿ ಬೆಳಿತಿದ್ರು, ಕಳೆ ತೆಗಿತಿದ್ರು, ಎಡಿ ಹೊಡಿತಿದ್ರು, ಮೆಣಸಿನ್ಕಾಯಿ ಹರ್ಕೊಂಬರ್ತಿದ್ರು. ಮೆಣಸಿನ್ಕಾಯಿ ಎಷ್ಟು ಹಾಕಿದ್ವು ಅಂತ ಇಳುವರಿ ಕೇಳಿದ್ರೆ ನಾವೆಲ್ಲ ಇವತ್ತು ಕ್ವಿಂಟಲ್ಲೇ ಮಾತಾಡ್ತೀವಿ. ಅವರು ಏನು ಹೇಳ್ತಿದ್ರು ಅಂತಂದ್ರೆ, ನಿಮ್ಮ ಮೆಣಸಿನ್ಕಾಯಿ ಎಷ್ಟು ಹಾಕವ ಅಂತಂತ ಹೇಳಿದ್ರೆ, ಇಲ್ಲಿ ಬಿಡ್ಪ ಒಂದು 8 ಎತ್ತಿನ ಬಣಿವೆ ಎಷ್ಟು ಬೆಳೆದು ಅಷ್ಟು ಬಿದ್ದೈತಿ ಅಂತ ಹೇಳ್ತಿದ್ರು. ನೋಡಿರಿ, ಇವತ್ತು ನಾವು ಮೆಣಸಿನ್ಕಾಯಿ ಬೆಳಿಬೇಕಂದ್ರೆ ಪೇಪರ್ ಸಾಲಂಗಿಲ್ಲ ಔಷಧಿ ಬರೆದು ಕೊಡೋಕೆ. ಹಂಗೆ ಮತ್ತೆ ಸ್ಟಾರ್ಟ್ ಆಯ್ತು. ಮತ್ತು ನಮ್ಮ ಅಜ್ಜ 45 ಆಕಳ 18 ಎತ್ತು ಮನೆಯಾಗಿದ್ದರು. ಹುಬ್ಬಳ್ಳಿಗೆ ಹೋಗವ, ಹುಬ್ಬಳ್ಳಿಗೆ ಹೋಗಿ ಬಸ್ ಇಳಿದು ಬರವ. ರಸ್ತೆದಾಗ ಎಲ್ಲಾರು ಸಗಣಿ ಬಿದ್ದಿತ್ತು ಅಂತಂದ್ರೆ ಆ ಕೈಚೀಲ, ಹಣ್ಣಿನ ಕೈಚೀಲ ಅಲ್ಲಿ ಅಂಗಡಿಯಾಗ ಇಟ್ಟು ಅದು ಸಗಣಿ ತೊಗೊಂಬಂದು ತಿಪ್ಪಿಗೆ ಹಾಕವ. ನೋಡಿರಿ ಎಷ್ಟು ಹುಚ್ಚ, 45 ದನ 18 ಎತ್ತುಗಳಿದ್ರು, ಇನ್ನೂ ಸಗಣಿ ಹುಚ್ಚಿತ್ತು ನಾವು. ಹಿಂಗೆ ಸಾಕಷ್ಟು ಭೂಮಿ ಮ್ಯಾಗ ಅದಾರ. ನಾ ಸಗಣಿ ಒಟ್ಟು ಮಾತಾಡ್ಬೇಕಾದ್ರೆ ಇನ್ನೊಬ್ರು ನಾ ಸುದ್ದಿ ಹೇಳ್ತೀನಿ. ಒಬ್ಬರು ಬಂದ್ರು ಅವರು, ಇಲ್ಲರಿ ನಮ್ಮ ಅವ್ವನ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಹೇಳ್ರಿ ಯಾರು ಬೇಡ ಅಂತಾರೆ. ನಮ್ಮವ್ವ ಒಂದು 10 ಎಕರೆ ಹೊಲ ಕರೆದು ಹಿಡ್ದಾಳ, ಹೇಳ್ತೀನಿ ರೀ, ಹೇಳ್ರಿ ಯಾರು ಬೇಡ ಅಂತಾರೆ ಅಂತ ಹೇಳಿ ಅವ್ರು ಹೇಳಿದರು. ಇಲ್ಲರಿ ನಮ್ಮ ಹೊಲದ ಪಕ್ಕಕ್ಕೆ ಒಂದು ಕೆರೆ ಇತ್ತು. ಆ ಕೆರೆಗೆ ಒಬ್ಬ ದನ ಕಾಯ ಬರ್ತಿದ್ದ. ಪ್ರತಿನಿತ್ಯ ಒಂದು 8-10 ದನ ಬರ್ತಿದ್ವು. ಆ ಕೆರೆ ಪಕ್ಕಕ್ಕೆ ನಮ್ಮ ಹೊಲ ಇತ್ತು. ನಮ್ಮವ್ರಿ ಬುಟ್ಟಿ ಏನು ತೊಗೊತಿದ್ದಿಲ್ಲ, ಸೆರಗು ಹಾಸ್ತಿದ್ದು, ಸೆರಗಿನಾಗ ಸಗಣಿ ತುಂಬ್ಕೊಂಬಂದು ಬರಬೇಕಾದ್ರೆ ಹೊಲಕ್ಕೆ ಹಾಕಿ ಬಂದುಬಿಡ್ತಿದ್ಲು. ಒಂದಿನ ದುರಾಸೆ ದುರ್ಬುದ್ಧಿ ಆತ ದನ ಕಾಯೋಗ ಈ ಮುದುಕಿನ ಏನಾರ ಮಾಡಿ ಸಗಣಿ ಹಿಡಿದು ಬಿಡಿಸ್ಬೇಕಂತೇಳಿ ಆತ ಏನು ಮಾಡಿದ್ನ ಅಂತಂದ್ರೆ, ತನ್ನ ಮಲಾನ ಆ ಸಗಣಿಯಾಗ ಗುಂಪಿಯಾಗಿ ಕೂಡಿಸಿ ಇಟ್ಟು ದೂರ ಮೇಲೆ ಹೋಗಿ ಕುಂತನಂತ. ಅವ ಎಂದಂತ ಆ ಮುದುಕಿ ಬಂದಂತ. ಬಂದು ಅದು ಸಗಣಿ ತುಂಬ್ಕೊಂತ ಬಂದು ಆ ಮಲ ಇದ್ದಿದ್ದು ಸಗಣಿನೂ ಸೆರಗಣೆ ಹಾಕ್ಕೊಂಡ್ಲಂತ. ಹೇಳಿಲ್ಲ ಅಂತ ಅವ್ನು, ನೋಡಪ್ಪ ನೀ ಏನು ಮಲ ಹಾಕಿಲ್ಲ, ಇದೇ ನನಗೇನು ಹೊಸದಲ್ಲ. ನನ್ನ ಮಕ್ಕಳಿಗೆಲ್ಲ ಮಲ ಸಗಣಿಯಾಗಿ ಸೇರಿಸಿ ಮಲ ತಿಪ್ಪಿಗೆ ಹಾಕ್ತಿದ್ದೆ.
ಆದ್ರೆ ನಿನಗೆ ತಿಳುವಳಿಕೆ ಬಂದೈತಿ, ಆದ್ರೆ ನಿನಗೊಂದು ಶಾಪ್ ಐತಿ ಅಂತಂದ್ರೆ ಏನು ಅಂತ ಶಾಪ್ ಅಂತಂದ್ರೆ ನೀ ಕೊನೆ ಟೈಮ್ನಾಗ ಹುಳ ಬಿದ್ದು ಸತ್ತೋಕಿ ಅಂತೇಳಿ. ಹಂಗೆ ರೀ ಆತ ನಮ್ಮ ಊರಾಗ ಹುಳ ಬಿದ್ದು ಸತ್ತೋದ, ನಮ್ಮ ಇಷ್ಟು ಸಗಣಿ ಹಾಕಿ 10 ಎಕರೆ ಹೊಲ ಕರೆದು ಹಿಡ್ದಾಳ್ರಿ ಅಂತ ನೋಡ್ರಿ. ಎಷ್ಟು ಹುಚ್ಚಿತ್ರಿ ಅವ್ರಿಗೆ. NPK ಸ್ಪ್ರೇ ಆದ್ರೆ ಕೂಡಿಸಿ ಇದನ್ನು ನೋಡಿ ಮೀನಾ ಬೆಲ್ಲ ಕೂಡಿಸಿ ಏನೋ ಗೊತ್ತಾಯ್ತಿದ್ದಿಲ್ಲ ಅವ್ರಿಗೆ. ಅವಾಗ ನನ್ನ ತಲೆಯಾಗ ಸಗಣಿ ಹೊಕ್ತಾರೆ. ಸಗಣಿ ಹೊಕ್ಕಿಂದ ನಾನು ಒಂದಿಷ್ಟು ಇದನ್ನು ತೊಗೊಂಡು ಒಂದಿಷ್ಟು ಸಗಣಿಗೆ ಒಂದಿಷ್ಟು ಬೆಲ್ಲ ಬೆಲ್ಲ ಹಿಟ್ಟು ಗೋಮೂತ್ರ ಕಲಿಸಿ ಒಂದು 30 kg ಗುಡ್ಡಿ ಹಾಕಿದೆ. ಗುಡ್ಡಿ ಹಾಕಿ 15 ದಿನ ಬಿಟ್ಟು ಅದನ್ನು ಹೊಳಿಸಿ ನೋಡಿದ್ರೆ ಡಾಕ್ಟರ್ ಬದ್ರಿ ಪ್ರಸಾದ್ ಸಾಹೇಬ್ರು ಒಳ್ಳೆ ಚಲೋನ ಕರ್ಸನ ಅದ ಸಗಣಿ ತೊಗೊಂಡು ಅವ್ನ ಮಕ್ಕಳು ಕೊಡೋದು ಕಳ್ಸೋಣ ಅಂತ ಸಿಟ್ಟು ಬರೋದು. ಅಷ್ಟು ಕೊಳತು ವಾಸನೆ ಮಾಡೋದು ಇನ್ನೇನು ಬಿಡಲಿಲ್ಲ. ನಮ್ಮ ಪೂರ್ವಿಕರು ಇದ್ರೊಳಗೆಲ್ಲ ಬದುಕ್ಯಾರಲ್ಲ, ಇದು ಬದುಕಿನಾಗ ಏನೈತಿ, ಆ ಸತ್ಯ ಐತೋ ಸುಳ್ಳು ಐತೆ ಅನ್ನೋದು ಗೊತ್ತಾಗಬೇಕು, ನೋಡ್ಬೇಕಂತ ನಂದು ಹಠ ಚಲೋವಾತ. ಅವಾಗ ಪ್ರತಿನಿತ್ಯ 1, 2, 3, 4 ಹಂಗೆ 365 ದಿನವೂ ಪ್ರತಿನಿತ್ಯ ಬರಿತಿದ್ದೆ ಅದ್ರ ಮ್ಯಾಗ. ಮತ್ತು 15-25 ದಿನ ಬಿಟ್ಟು ನೋಡಿದೆ, ಸುತ್ತೂಲಿ ಕಪ್ಪು ಕಲರ್ ಆಗಿತ್ತು, ನೋಡೋಕೆ ಹಳದಿ ಕಲರ್ ಆಗಿತ್ತು. ಅವಾಗ ಅದನ್ನು ಒಂದು ಸಾಣಿಗೆ ಮಾಡಿಸಿದೆ, ಮತ್ತು ಒಂದು 2,500 ರೂಪಾಯಿ ಕೊಟ್ಟು ಅದಕ್ಕೆ ತಿಕ್ಕಾಕೆ ಹತ್ತಿದ್ರೆ ಕೈ ಇಟ್ಟರೆ ಕೈಯ ಸುಡಾಕತ್ತ. ಅಲ್ಲ ಇದು ಮತ್ತೆ ಸುಡಾಕತ್ತಲ್ಲ ಅಂತೇಳಿ ಮತ್ತೆ ವಿಚಾರ ಬಂದು ಮತ್ತೆ ಬಿಟ್ಟೆ. ಮತ್ತು 45 ದಿನ ಬಿಟ್ಟೆ, 45 ದಿನ 50 ದಿನ ಬಿಟ್ಟ ನಂತರ ನಿಮ್ಮ ಎದುರು ಹೇಳ್ತೀನಿ, ಹೊಳ್ಳಿ ಸಗಣಿ ಹೊಳಿಸಿ ಹಿಡ್ಕೊಂಡ್ಬಿಟ್ರೆ ಮೂಗು ಹಿಡಿದ್ರೆ ಒಳ್ಳೆ ಪರಿಮಳ ವಾಸನೆ ಅಂದರೆ ಅವನು ದಿನನಿತ್ಯ ಬಾಡಿಗೆ ಸೆಂಟ್ ಹೊಡ್ಕೊತೀವಲ್ಲ ಅದು ವಾಸನೆ ಅಲ್ಲ. ಈ ಕೊಪ್ಪಳಕ್ಕೆ ಮುಂಗಾರಿ ಮಳೆ ಬರ್ಬೇಕಂತಿರ್ತೈತಿ, ಬಟ್ ಕೊಪ್ಪಳಕ್ಕೆ ಮಳೆನೇ ಆಗಂಗಿಲ್ಲ. ಕೊಪ್ಪಳ ಹಿಂದೆ ಮಳೆ ಆಕತಿ, ಅವಾಗ ಗಾಳಿ ಬೀಸ್ತೈತಿ. ಆ ಗಾಳಿ ಬೀಸಿದಾಗ ನಮ್ಮ ಮೂಗಿಗೆ ಎಂಥ ವಾಸನೆ ಬರುತ್ತೆ ರೀ, ಒಳ್ಳೆ ಪರಿಮಳ. ಸುಮ್ಕ ಬರೋಂಗಿಲ್ಲ ರೀ, ಅದು ಆ್ಯಕ್ಟಿನಮೋಸಿಸ್ ಅಂತ ಸೂಕ್ಷ್ಮಾಣುಜೀವಿಗಳು ಆ್ಯಕ್ಟಿವೇಟ್ ಆದಾಗ ಆ ವಾಸನೆ ಬರುತ್ತೆ. ಆ ಥರ ವಾಸನೆ ಬರಾಕತ್ತಿಂದ ಅದನ್ನು ಪೌಡ್ರ್ ಮಾಡಿ ಹೊಲಕ್ಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಂದ ಮುಂದೆ ಅದು ಮಾಡ್ತಾಯಿದ್ವಿ. ದೀಪಾವಳಿ ಮಟ್ಟ ಒಂದು ದೊಡ್ಡ ಗುಡ್ಡಿನ ಬಿದ್ದಿಂದ ದೀಪಾವಳಿನ ಆದ ನಂತರ ಮಳೆ ಮುಗಿದಿಂದ ಕಿತ್ತು ಹೊರಗೆ ಹಾಕಕ್ಕೆ ಬೇರೆ ಕಡೆ ಹಾಕ್ಬೇಕಂತೇಳಿ ಹೋದ್ರೆ, ನೀವೆಲ್ಲ ಯುಗಾದಿ ಹಬ್ಬದಾಗ ಶಾವಿಗೆ ಬಸಿತಿರಲ್ಲ, ಆ ಶಾವಿಗೆ ಬಳ್ಳಿ ಥರ ಎರೆಹುಳ. ನಾವು ಅದಕ್ಕೆ ಎರೆಹುಳ ಬೀಜ ಹಾಕಿಲ್ಲ. ಈ ಎರೆಹುಳ 300 ರೂಪಾಯಿ kg ನೀವು ರೈತರಿಗೆ ಮಾರಕ್ಕೆ ನೀವು ತೊಗೊಳಕತ್ತೀರಿ. ಎರೆಹುಳ ತನ್ನಿಂತಾನೆ ಹುಟ್ಟಿದ್ದು. ಮುಂದೆ ಇದನ್ನು ಇನ್ನೇನು ಮನ್ಯಾಗ ಮಾಡೋದು, ದಿನನಿತ್ಯ ಹೋಗಿ ಹೊಲ್ದಾಗ ಮಾಡಿದ್ರೆ ಬೇಸಿ ಹಾಕತ್ತಲ್ಲ, ಮತ್ತು ಇಲ್ಲಿ ಕಿತ್ತು ಅಲ್ಲಿ ಮಾಡೋದು ಅಂಥೇಳಿ ಬ್ಯಾಸಿಯಾಗೆಲ್ಲ ಪೂರ್ತಿ ಹೊಲಕ್ಕೆ ಹೊತ್ಕೊಂಡು ಹೋಗಿ ಗಿಡದ ಬುಡಕ್ಕೆ ಡಬ್ಬ ಹಾಕತ್ತಿಂದ ಅಲ್ಲಿ ಒಂದು ಲಾರ್ವಾ ಬಂದು ಪೂರ್ತಿ ತಿಂದು ಸಾಸಿವೆ ಕಾಳಂಗೆ ಮಾಡುತ್ತೆ. ಸಣ್ಣ ಸಾಸಿವೆ ಕಾಳಂಗೆ ಇರುತ್ತೆ, ನಾನು ಪೂರ್ತಿ ತಿಂದುಬಿಡ್ತು. ಸಾಕಷ್ಟು ಜನ ಬಲ್ಲವ್ರನ್ನ ಅಡ್ಡಾಡಿ ಕೇಳಿದೆ, ಇದು ಥರ ಒಂದು ಲಾರ್ವಾ ಬಂದು ತಿನ್ನಾಕತ್ತೈತ್ರಿ ಅಂತ. ಅವ್ರು ಒಂದು ಹೇಳಿದ್ರು ನಂಗೆ, ಆ ಲಾರ್ವಾ ತಿಂದ್ಬಿಟ್ಟು ನಿನಗೇನು ಉಳಿತೈತಿ ಅಂದ್ರೆ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಎರೆಹುಳ ತಿಂದ್ಬಿಟ್ಟು ಚಲೋ ಆಕತಿ ಅಂತಾರೆ, ಆ ಹುಳ ತಿಂದ್ರೆ ಹಿಂಗೆ ಯಾಕಂತಾರೆ ಅಂತೇಳಿ ಭಯ ಪಡಲಿಲ್ಲ. ಆದರೂ ಒಂದು ಮಾತು ಹೇಳಿದ್ರು ಅವರು, ಈ ಲಾರ್ವಾ ಆಯ್ತಲ್ಲ ಒಂದು ಪತಂಗಾಗಿ ನೀನು ಹೊಲ ಹಾಳು ಮಾಡುತ್ತೆ ಅಂದ್ರೆ. ಬಂದು ಒಂದು 6,000 ಲಾರ್ವಾ ಕೊಂದುಬಿಟ್ಟೆ. ಕೊಂದಿಂದ ಇನ್ನೇನು ಒಂದು ಅರ್ಧ ಟ್ರ್ಯಾಕ್ಟರ್ ಎಷ್ಟಿತ್ತು. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿ ಧಾರವಾಡ ಆರ್.ಕೆ. ಪಾಟೀಲ್ ಇನ್ನೇನು ರಿಟೈರ್ಡ್ ಆಗಕತ್ತಿದ್ರೆ ಸ್ವಲ್ಪ ಪರಿಚಯ ಇದ್ದರು. ಡಾಕ್ಟರ್ ಬದ್ರಿ ಪ್ರಸಾದ್ ಸಾಹೇಬ್ರು ಹೆಂಗೆ ಪರಿಚಯ ಆದ್ರೆ ಹಂಗೆ ಪರಿಚಯ ಇದ್ರೆ, ಇಲ್ಲಿ ಸಾಹೇಬ್ರ ಈ ಥರ ಒಂದು ಹುಳ ಬಂದೈತಿ, ಹೆಂಗೆ ಇದಕ್ಕೆ, ಇಲ್ಲ ಮಲೇಶಪ್ಪ ನೀ ಅದನ್ನು ಕೊಲ್ಲಬೇಡ, ನೀನು ತೊಗೊಂಬಾ ಅಂತೇಳಿ ಧಾರವಾಡಕ್ಕೆ ಅವರು ಹುಡುಗರನ್ನ ಕಳಿಸ್ಕೊಟ್ರು. ನಾನು ಬಸ್ಸಿಗೆ ಹೊತ್ಕೊಂಡು ಹೋಗಿ ಅಲ್ಲಿ ಅದನ್ನು ಕೇಜ್ನಾಗ ಇಟ್ಟು ಸ್ವಲ್ಪ ICR ಡೆಲ್ಲಿಗೆ ಕಳಿಸಿ ಅದೆಲ್ಲ ಯಾವ ಹುಳ ಏನು ಕೆಲಸ ಮಾಡುತ್ತೆ ಅಂಥೇಳಿ ಡಾಕ್ಟರ್ ಶಂಕರ್ ಮೂರ್ತಿ ಅವರು ಅಲ್ಲಿ ಬಂದಿದ್ರು. ಮೀಟಿಂಗ್ ಇತ್ತು, ಇದು ರೈತ ಮಾಡ್ತಾನೆ ನೋಡಿ, ನಾನು ರಿಟೈರ್ಡ್ ಆದರೂ ಇದ್ರ ಬಗ್ಗೆ ಮುಂದೆ ಇದನ್ನು ಮಾಡಂಥೇಳಿ ಹೇಳಿದರು. ಅವರು ಸುಮ್ಕ ಬಿಡಲಿಲ್ಲ. ಬರಬೇಕಾರೆ ಮತ್ತೊಂದು ಎಕ್ಸ್ಟ್ರಾ ಕೆಲಸ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತಂದ್ರೆ, ನಿಮ್ಮ ಮನೆಗೆ ಏನು ಪ್ಲಾಸ್ಟಿಕ್ ಹಾಳಿ ಸಿಗ್ತಾವಲ್ಲ, ಆ ಪ್ಲಾಸ್ಟಿಕ್ ಹಾಳಿ ಸುಳಿಸುತ್ತೆ ಅದ್ರ ಬುಡಕ್ಕಿಟ್ಟು ನೀ ಮಾಡು ಅಂದರು. ಆತು ಬಿಡು ಅಂತೇಳಿ ಮನೆ ಪ್ಲಾಸ್ಟಿಕ್ ಹಾಳಿ ಸಿದ್ದಿದ್ದು ಸುಳಿಸುತ್ತೆ ಡಬ್ಬ ಹಾಕಕತ್ತೀನಿ. ಮತ್ತೊಂದು 3-4 ತಿಂಗಳು ಬಿಟ್ಟಿಂದ ಅದೆಲ್ಲ ಸಾಸಿವೆ ಕಾಳು ಹಂಗೆ ಆಗಿತ್ತು. ಬಟ್ ಅದು ಪ್ಲಾಸ್ಟಿಕ್ ಹಾಳಿ ಏನಾಗಿದ್ದಿಲ್ಲ. ಮತ್ತೆ ಹೇಳಿದ್ವಿ ಅವ್ರಿಗೆ, ಇಲ್ಲ ಮಲ್ಲೇಶಪ್ಪ ಅದು ಪ್ಲಾಸ್ಟಿಕ್ ಹಾಳಿನೂ ಡಿಕಂಪೋಸ್ ಮಾಡ್ತೆ ಅಂತ ಹೇಳಿದೆ, ನೀ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ಕಂಟಿನ್ಯೂ ಮಾಡು ಅಂತ ಹೇಳಿದ್ರೆ ಮುಂದೆ ಮತ್ತೊಂದು 3 ತಿಂಗಳು ಬಿಟ್ಟಿಂದ ಫೋನ್ ಹಚ್ಚಿ ಬಂದರು. ಸಾಯಂಕಾಲ 4 ಗಂಟೆಯಲ್ಲಿದ್ದ ರಾತ್ರಿ 9 ಗಂಟೆ ಮಟ್ಟ 3 ಜನ ವಿಜ್ಞಾನಿ, ಡಾಕ್ಟರ್ ವೆಂಕಟೇಶ್ವರ ಅಂತೇಳಿ ಬಾಗಲಕೋಟೆ ಡೀನ್ ಸಾಹೇಬ್ರು ಅದಾರ. ಈಗ ಡಾಕ್ಟರ್ ಶಂಕರ್ ಮೂರ್ತಿ ಅಂತ GKVK ಬೆಂಗಳೂರಾಗ ಅದಾರ, ಆರ್.ಕೆ. ಪಾಟೀಲ್ ರಿಟೈರ್ಡ್. ಈ 3 ಜನ ವಿಜ್ಞಾನಿಗಳು ಬಂದು ಅದನ್ನು ಕೈಯಾಗಿ ಹಾಕ್ಕೊಂಡು ಎಷ್ಟು ಫಾಸ್ಟ್ ಹೋಗ್ತೈತಿ, ಅದು ಎಷ್ಟು ವೆರೈಟಿ ಐತೆ ಅಂತೇಳಿ ಅದನ್ನೆಲ್ಲ ಚೆಕ್ ಮಾಡಿ ಅವಾಗ ಹೇಳಿದ್ರು ಅವರು, ಇದ್ರ ಮ್ಯಾಗ 10 PhD ಮಾಡ್ಬೋದು ನೋಡು ಅಂತೇಳಿ. ಹಿಂಗೆ ನಮ್ಮ ತಲೆಯಾಗ ತುಂಬಿರೋದು ಬರೀ ಎರೆಹುಳಕ್ಕಿನ್ನೂ ಅದ್ಭುತವಾದ ಹುಳಗಳದವು. ಅವೆಲ್ಲವೂ ಮತ್ತು ನೀವು ಬೆಲ್ಲ ಹಿಟ್ಟು ಹಾಕಂತ ಹೇಳ್ತೀರಿ. ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಸಾಕಷ್ಟು ಪ್ರಯೋಗ ಮಾಡೀನಿ. ಅವನು ಚಿತ್ರದ ಮುಖಾಂತರ ತಮಗೆಲ್ಲ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಇಲ್ಲಿ ಕಾಣ್ತೈತಲ್ರಿ, ಲೈಟ್ ಹಾಸ್ಬೇಕ್ರಿ. ಹಸುವಿನ ಸಗಣಿನ ಹರಡ್ಕೋಬೇಕ್ರಿ. ಈ ಥರ ಬೆಲ್ಲ ಹಾಕ್ಬೇಕ್ರಿ. ಇರಲಿ ಸರ್, ಈ ಥರ ಹಿಟ್ಟು ಹಾಕೋಬೇಕ್ರಿ. ಇದ್ರದ್ದು ಹಿಟ್ಟಿಂದ ಬೆಲ್ಲದ ಆಮೇಲೆ ಹೇಳ್ತೇನೆ ನಿಮಗೆ ಸ್ಟೋರಿ.
ಈ ಥರ ಗೋಮೂತ್ರ ಹಾಕಿ ಕಲಿಸ್ಬೇಕ್ರಿ. ಕಲಿಸಿ ಒಂದು ಗುಡ್ಡಿ ಮಾಡ್ಬೇಕು. ನಾನು 22 ವರ್ಷ ಇದನ್ನು ಮಾಡಕತ್ತಿ. 10 ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೀನಿ, 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಮಾಡೀನಿ. ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಯಾಕೆ ಮಾಡೀನಿ ಅಂತ ಪ್ರತಿ ವರ್ಷ 20,000 ರೂಪಾಯಿ ಖರ್ಚಾಗತ್ತಿದ್ದ ಬೆಲ್ಲದ ಹೊರೆ. ಪ್ರತಿ ವರ್ಷ 20,000 ರೂಪಾಯಿ ಬೆಲ್ಲಕ್ಕೆ ಹಿಟ್ಟಿಗೆ ಖರ್ಚು ಬಂತಲ್ಲ. ಮತ್ತು ನಾನು ಕುಂತು ವಿಚಾರ ಮಾಡಿದೆ, ಇದು ಬೆಲ್ಲದ ಅಂಶ ಹಿಟ್ಟಿದ ಅಂಶ ಇವತ್ತು ನಾವು ಎಡಿಷನಲ್ ಮಾಡಕತ್ತೇವಲ್ಲ, ನಮ್ಮ ಪೂರ್ವಿಕರೊಳಗೆ ಬರ್ತಿತ್ತು ಏನಿಲ್ಲಿದು ಅಂತ ವಿಚಾರ ಮಾಡಿದಾಗ ನಮ್ಮ ಅಜ್ಜ ಚಕಡಿ ಸೊಪ್ಪಿ ತರಕ್ಕೆ ಹೋಗೋರು, ನಮ್ಮ ಚಕಡ್ಯಾಗ ಕಳಿಸಿ ಹೋಗೋರು. ಅಲ್ಲಿ ಸೊಪ್ಪಿ ಕೊಯ್ಯಕ್ಕೆ ಹೋಗೋದವ್ರು ಏನು ಮಾಡ್ತಿದ್ರು, ಒಂದು 4 ವೆರೈಟಿ ಜೋಳ ಬೆಳೀತಿದ್ರು ಅವರು. ಅದ್ರಾಗ ನಮ್ಮ ಚುಳ್ಚೋಳು ಗಣಿಕೆ ಕೊಯ್ದು ನಮಗೆ ತಿನ್ನಕ್ಕೆ ಕೊಡ್ತಿದ್ರು. ಅವ್ರು ಸೊಪ್ಪಿ ಕೊಯ್ತಿದ್ರು. ನಾವು ತಿಂದೆಲ್ಲ ಸ್ವಾಟೆ ಹರ್ಕೊತಿದ್ವಿ. ಕಬ್ಬು ಅಂತೇಳಿ ತಿಂತಿದ್ವಿ, ಸೇಮ್ ಕಬ್ಬದಂಗೆ ಇರ್ತಿತ್ತು. ಆ ಕಬ್ಬಿನ ಅಂಶ ಅದು ಹೊಟ್ಟೆಗೆ ಹಾಕಿ ಬರ್ತೈತೋ ಇಲ್ಲೋ, ಹಂಗಾರೆ ನಾವು ಯಾಕೆ ಬೆಲ್ಲ ಹಾಕಬೇಕು ಅಂತ ಬಿಟ್ವಿ. ನೆಕ್ಸ್ಟ್ ನೀವು ದ್ವಿದಳ ಹಿಟ್ಟು ಹೇಳಾಕತ್ತಿದ್ರಿ. ಆ ದ್ವಿದಳ ಹಿಟ್ಟು ರೀ ನಾವು ಪ್ರತಿನಿತ್ಯ ಹಾಲು ಕರಿಬೇಕಾರೆ ಇಲ್ಲ ಎತ್ತುಗಳು ಇದು ಹೊಡಿಬೇಕಂದ್ರೆ ಗಾವಾಗ ಹುಳ್ಳಿ ಹೋಗ್ತಿದ್ರು, ಹುಳ್ಳಿ ನುಚ್ಚಿಡ್ತಿದ್ರು. ಅದ್ರ ಹೊಟ್ಟೆಗೆ ಹಾಕಿ ದ್ವಿದಳ ಹಿಟ್ಟು ಬಂತಿಲ್ಲೋ, ಮತ್ತು ದ್ವಿದಳ ಹಿಟ್ಟು ಯಾಕೆ ಹಾಕೋದು ಅಂತೇಳಿ ಹೀಗೆಲ್ಲ ಕೈ ಬಿಟ್ಟು 10 ವರ್ಷದಿಂದ ಇಲ್ಲಿ ಈ ಕಂಟಿನ್ಯೂ ಈಚೆಗರೆ ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೆ ಬಿಟ್ಟು ಬರೀ ಮಣ್ಣು ಗೋಮೂತ್ರ ಹಾಕಿ ಮಾಡ್ತಾಯಿದ್ದೀವಿ. ನಾವು ಬೆಲ್ಲ ಹಿಟ್ಟು ಹಾಕಿದಾಗ ಅದನ್ನು ಲ್ಯಾಬ್ ಎಲ್ ಎಸ್ ಮಾಡ್ಸೋಕೆ ಸೇಮ್ ರಿಪೋರ್ಟ್ ಬಂದೈತಿ. ಬೆಲ್ಲ ಹಿಟ್ಟು ಹಾಕ್ಲಾರ್ದಂಗೂ ಮಾಡಿದಾಗ ಬಂದೈತಿ. ನಾನು ಇದನ್ನು ಬೆಲ್ಲ ಹಿಟ್ಟು ಹಾಕಿ ಮಾಡಿರಿ ಬೇಡ ಅಂತ ನಾ ಹೇಳಂಗಿಲ್ಲ, ಅದು ನಿಮ್ಮ ಡಿಸಿಷನ್. ಹಾಂ ರೀ, ನಾನು 22 ವರ್ಷ ಇದನ್ನು ಬರೀ ಕೈಲೇ ಕಲಿಸಿದ್ರಿ. ಪ್ರತಿನಿತ್ಯ 100 kg ಸಗಣಿ ಕಲಿಸ್ಬೇಕಂತಂದ್ರೆ ಕನಿಷ್ಠ ಪಕ್ಷ 1 ತಾಸು ಬೇಕಿತ್ತು. ಒಂದೊಂದು ದಿನ ಇಂಥಲ್ಲಿ ಎಲ್ಲಾರು ಬಂದೆ ಅಂದ್ರೆ ಗುಡ್ಡಿ ಹಾಕಿದ್ರೆ ಬಟ್ ನುಯ್ಯವು. ಇದಕ್ಕೊಂದು ಏನಾರು ಪರ್ಯಾಯ ಮಾಡ್ಕೋಬೇಕಂತ ಮನಸ್ಸಿನಾಗ ಇದ್ದ ಈ ಥರ ಒಂದು ಡಿಸೈನ್ ಮಾಡೋಕ್ಕೆ 3.5 ತಿಂಗಳು ತೊಗೊಂಡೆ ನಾನು ಇದನ್ನು ಡಿಸೈನ್ ಮಾಡೋಕ್ಕೆ. ಇವತ್ತು ಇದನ್ನು ಡಿಸೈನ್ ಮಾಡಿದ್ದನ್ನು ಒಂದು ಡ್ರಮ್ನಾಗ ಇಟ್ಟು ನೀವು ರೊಟೇಟ್ ಮಾಡಿದ್ರೆ, ಕೈಲೇ ರೊಟೇಟ್ ಮಾಡಿದ್ರೆ ಒಬ್ಬ ಮನುಷ್ಯ 150 kg ಸಗಣಿನ 25 ನಿಮಿಷ ಕಲಿಸ್ಬೋದು. ಇದ್ರ ಕಿಮ್ಮತ್ತ 1,000 ರೂಪಾಯಿ ನೀವು ಮಾಡಿಕೊಂಡ್ರೆ ಬರ್ತೈತಿದೆ. ಇದನ್ನು ಅಕಸ್ಮಾತ್ ಇನ್ನೂ ಮುಂದುವರೆದು ನೀವು ಮೆಕ್ಯಾನಿಸಮ್ ಮಷಿನ್ಲಿ ಮಾಡ್ಕೊಂಡ್ರು ಬರ್ತೈತಿ. ಇದನ್ನು ನಾವು ಎಲ್ಲಿ ಬೇಕಾದ್ರೆ ಟ್ರಾನ್ಸ್ಫರೇಬಲ್ ಮಾಡ್ಬೋದು. ಈ ರೀಸೆಂಟಾಗಿ ಒಂದು 2-3 ತಿಂಗಳದ ಇದು ಚಾಲನೆ ಒಳಗೆ ಐತ್ರಿ ಈಗ. ಹಾಂ, ಈ ಥರ ರೀ. ಇದಕ್ಕೆ ಒಂದು 10 kg ಮಣ್ಣಿಗೆ 3 kg ಮಣ್ಣು ಹಾಕಬೇಕು. 3 kgನ ಮಣ್ಣು ಯಾಕೆ ಹಾಕಬೇಕು, 2.5 kgನ ಮಣ್ಣು ಯಾಕೆ ಹಾಕಬೇಕು, ಅದ್ರ ಒಂದು ಬಹುದೊಡ್ಡ ವಿಜ್ಞಾನ ಐತೆ ಅದ್ರಾಗ. ನೀವು ಯಾರಾದರೂ ಹೊಲಕ್ಕೆ ಹೋಗಿರ್ತೀರಿ, ಹೊಲಕ್ಕೆ ಹೋದಾಗ ಬೆಂಕಿ ಹತ್ತೈತೆ ಅಲ್ಲಿ, ಬೆಂಕಿ ಆರಿಸ್ಬೇಕಲ್ಲ, ಏನು ಮಾಡಿ ಆರಿಸೋರು ಅಲ್ರಿ ಮಣ್ಣಲ್ಲ ಸರಿ. ಹಾಂ ನೋಡಿರಿ, ಈ ಮಣ್ಣನ್ನು ಯಾಕೆ ಉಪಯೋಗ ಮಾಡಿವಿ ಅಂತಂದ್ರೆ ನಾವು ಈ ಮಣ್ಣು ರೀ ಇದು ಹಸಿದಾಗ ಕೈಗೆ ಹಚ್ಕೊಂಡ್ರೆ ರಾಡಿ ನಮ್ಗೆ ಅಂಡ್ತೈತಲ್ಲ ರೀ, ಲೇಪನ ಹಾಕತ್ತಲ್ಲ, ಹಂಗೆ ಈ ಮಣ್ಣನ್ನು ಹಿಂಗೆ ತಿರುವಿದಾಗ ಪ್ರತಿಯೊಂದು ಸಗಣಿ ಕಣಕ್ಕೆ ಅಂಡ್ತೈತಿ. ಅವಾಗ ಅದೇನು ಮಿಥೇನ್ ಗ್ಯಾಸ್ ರಿಲೀಸ್ ಮಾಡ್ತೈತಲ್ಲ, ಅದು ರಿಲೀಸ್ ಸುಡಿದು ಹೋಗ್ತದ್ರಿ. ನಾವೀಗ ಸಣ್ಣಗಿಲಿ ತೊಗೊಂಡಾಗಿ ಕೈ ಸುಡ್ದೈತೆ ಅಂದೆಲ್ಲ, ಅದು ಸುಡಿದು ಹೋಗ್ತದೆ. ಅವಾಗ ಕೋಲ್ಡ್ ಆಗ್ತದೆ. ತಿರುವಿ ಅದು ಮಣ್ಣು ಅದಕ್ಕೆ 10 kgಗೆ 2.5-3 kg ಮಣ್ಣು ಹಾಕಿ ರೊಟೇಟ್ ಮಾಡ್ಬೇಕು. ಈ ಥರ ರೊಟೇಟ್ ಮಾಡ್ಬೇಕು ರೀ. ಹಾಂ, ಬುಡಕ್ಕೊಂದು ಪ್ಲಾಸ್ಟಿಕ್ ಕಡೆ ಹಾಕ್ಬೇಕ್ರಿ. ಯಾಕೆ ಹಾಕ್ಬೇಕಂತಂದ್ರೆ ನೀವೆಲ್ಲ ಹಸುವಿನ ಸಗಣಿ ಬಿದ್ದಿರ್ತೈತಿ. ಬಿದ್ದಾಗ ನೀವು ಮುಂಜಾನೆ ಬಿದ್ದಿರ್ತೈತಿ, ಸಂಜೆ ಮುಂದೆ ನೋಡಿದ್ರೆ ಅದು ಏನಾಗಿರುತ್ತೆ ರೀ, ಡಿವೈಡ್ ಯಾಕೆ ಆಗಿರ್ತದೆ, ಒಂದು ಡಂಗ್ ರೂಲ್ ಬರ್ತದೆ. ಅದು ಏನು ಕೆಟ್ಟದ್ದಲ್ಲ, ಚೆನ್ನಾಗೇ ಬರ್ತೀವಿ. ಬಟ್ ಅದು ಬರಬಾರ್ದು ಅಂತೇಳಿ ಬುಡಕ್ಕೊಂದು ಪ್ಲಾಸ್ಟಿಕ್ ಕಡೆ ಹಾಕ್ಬೇಕು. ಅದ್ರ ಚಿತ್ರ ಇದ್ರಿ. ಹಾಂ, ಭಾಳ ಮುಖ್ಯ ರೀ. ಈ ಥರ ಕಲಿಸ್ಬೇಕ್ರಿ. ಅದು ಹೆಂಗೆ ಆಗ್ಬೇಕಂತಂದ್ರೆ ರಾಗಿ ಮುದ್ದೆ ಥರ ಆಗ್ಬೇಕ್ರಿ. ಮತ್ತು ಇವತ್ತು ಮಲ್ಲೇಶಪ್ಪ ಹೇಳೇನಂದ್ರೆ ಒಂದೇ ದಿನ ಮಾಡಿ ಬಿಡೋದಲ್ಲ. ನಮ್ಮ ಹೆಂಗೆ ತಿಪ್ಪಿಗೆ ಹಾಕ್ತಿದ್ವಲ್ಲ, ತಿಪ್ಪಿಗೆ ಹಾಕೋ ಸಗಣಿಯನ್ನು ಪ್ರತಿನಿತ್ಯ ಈ ಥರ ಮಾಡಿ ಹಾಕ್ಬೇಕ್ರಿ. ಇದನ್ನು ಪ್ರತಿನಿತ್ಯ ಮಾಡಿ ಹಾಕ್ಬೇಕು. ನಾನು 22 ವರ್ಷ ಈ ಬಯಾಟ ಪ್ರೆಸೆಂಟ್ ನಾನು ಉಸಿರಿರೋ ಮಟ್ಟ ನಾನು ಇದನ್ನು ಮಾಡೋಣ ರೀ. ಡಾಕ್ಟರ್ ಶಂಕರ್ ಮೂರ್ತಿ ಅಂತ ಸಾಕಷ್ಟು ಸಂಶೋಧನೆ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಇದರದೆಲ್ಲ ರೆಡಿ ಮಾಡಾಕತ್ತಾರೆ. ಇವರು ಭಾಳ 3 ವರ್ಷಕ್ಕೊಮ್ಮೆ ಬಂದು ಇದರ ಹುಳದ ಬಗ್ಗೆ ಸ್ಟಡಿ ಮಾಡಾಕತ್ತಾರೆ. ನಮ್ಮ ಧಾರವಾಡ ಯೂನಿವರ್ಸಿಟಿ ಸಾಕಷ್ಟು ವಿಜ್ಞಾನಿಗಳ ಸಹಾಯ ಸಹಕಾರದೊಳಗೆ ಭಾಳ ಸಹಾಯ ಐತಿ ಇದರೊಳಗೆ ರೀ. ಹಾಂ, ನಡ್ರಾಗ ಕಾಣ್ತೈತೆ ರೀ. ಇದ್ರಾಗ ಏನು ಕಾಣ್ತೈತೆ ರೀ? ಅಲ್ಲ, ಇದ್ರ ನಡ್ರಾಗ ಏನು ಕಾಣ್ತೈತೆ ರೀ? ಹಳದಿ ಕಾಣ್ತಿಲ್ಲ ರೀ. ಹಳದಿ ಇತ್ತಂತಂದ್ರೆ ನಿಮ್ಮ ಸಗಣಿ ಏನೂ ಮಾಡಂಗಿಲ್ಲ ಕೆಲಸ. ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ನಾವೆಲ್ಲ ನಾನು ಹೊಟ್ಟೆ ಹಸಿವಾಗೈತಿ. ಈಗ ಹೊಟ್ಟೆ ಹಸಿವಾಗಿದೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿರಿ. ನಿಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ ಜೋಳ ಚೀಲ ಮುಂದೆ ನಿಂದಿರಿಸಿ ಊಟ ಮಾಡಂದ್ರೆ ಮಾಡೋಕ್ಕೆ ಸಾಧ್ಯ? ಹಂಗೆ ಅದು ಇದ್ದಂಗೆ. ಹಂಗೆ ತಾಯಿ ನಮಗೆ ಅದನ್ನು ರೊಟ್ಟಿ ಮಾಡಿ ಕೊಟ್ಟಾಗ ನಮ್ಮ ದೇಹದೊಳಗೆ ತಿನ್ನೊಳಗೆ ರಕ್ತ ಆಕತ್ತಲ್ಲ, ಸೇಮ್ ಇದು ಸಗಣಿನೂ ಜೋಳ ಇದ್ದಂಗೆ. ಯಾವಾಗ ಈ ಕಪ್ಪು ಕಲರಿಗೆ ಬಂತು ಅಂತಂದಾಗ, ಕಪ್ಪು ಕಲರಿಗೆ ಬಂದಾಗ ಆ ಹುಳಗಳು ಬೇರೆ ಬೇರೆ ಹುಳಗಳು ತಿಂದಾಗ ನಮ್ಮ ದೇಹದೊಳಗೆ ಹೆಂಗೆ ಬ್ಲಡ್ ರೆಡಿ ಆಕತ್ತಲ್ಲ ಹಂಗೆ ರೆಡಿ ಆಕೈತದ. ಇದು ಒಂದು 22 ವರ್ಷ ಜರ್ನಿ ಒಳಗೆ ಅದನ್ನು ಕೆಲಸ ಮಾಡ್ತಾ ಹೋದಾಗ ಸಿಕ್ಕಂಥ ಒಂದು ಸಿದ್ಧಾಂತ. ಈ ಥರನ ಯಾಕೆ ಮಾಡ್ಬೇಕ್ರಿ? ಇದೇ ಥರ ಯಾಕೆ ಮಾಡ್ಬೇಕಿದನ ಅಂತಂದ್ರೆ ಇದರೊಳಗೆ ಜೈವಿಕ, ಬೌದ್ಧಿಕ, ರಾಸಾಯನಿಕ ಮತ್ತು ಇಷ್ಟೆಲ್ಲ ನಮ್ಮ ಹಸುಗಳೇನು ಕಳೆಗಳು ತಿಂತವಲ್ಲ ರೀ, ಇದು ಒಂದು ಸರಿ ಗುಡ್ಡಿ ಹಾಕಿದ್ರೆ 10 ತಿಂಗಳ ಮೊಯ್ಸ್ಚರ್ ಇರುತ್ತೆ. ಆ ಕಳೆಗಳು ಮೊಳಕೆ ಬರೋಂಗಿಲ್ಲ.
ಇಲ್ಲಿ ಜೈವಿಕ ಬೌದ್ಧಿಕ ರಾಸಾಯನಿಕ 3 ಕ್ರಿಯೆ ನಡೆದಾಗ ನಮಗೆ ಅಕ್ಕಿನ ಹೆಂಗೆ ಬಾಯ್ಲ್ ಮಾಡಿದಾಗ ನಮ್ಗೆ ಊಟಕ್ಕೆ ರೆಡಿ ಆಕೈತಲ್ಲ ಹಂಗೆ ಬೆಳೆಗೆ ಬೇಕಾದ ಪೋಷಕಾಂಶಗಳು ಅವಾಗ ಅವೈಲೇಬಲ್ ಆಗ್ತವೆ. ಇದು ತುಸು ಹೆಚ್ಚು ಕಡಿಮೆ ಆನಂದ್ ತೀರ್ಥ ಪೇಟೆ ಅಂಥೇಳಿ ಒಂದು 15 ವರ್ಷದಿಂದ ತೆಗೆದಂಥ ಫೋಟೋ. ಭಾಳ ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಮಾಡ್ಯಾರ ಇಲ್ಲಿ ಅಂದರೆ. ಹಾಂ, ಈ ಥರ ಒಂದು 3,000 ರೂಪಾಯಿ ಕೊಟ್ಟು ಮೊದಲೇಕೆಲ್ಲ ಸಾಣಿಗೆ ತಿಕ್ತಿದ್ದೆ, ಪೌಡ್ರ್ ಮಾಡೇ ಮಾಡ್ತಿದ್ದೆ. ಈ ಥರ ಟ್ರ್ಯಾಕ್ಟ್ರಿಲೆಲ್ಲ ಹೊಡೆದು ಪುಡಿ ಮಾಡ್ತಿದ್ದೆ. ಇದ್ರಾಗ ಏನು ಕಾಣ್ತಾವ್ರಿ? ಹಾಂ ನೋಡ್ರಿ, ಇದ್ರಾಗ ಒಂದೂ ಹುಳ ಬಿಟ್ಟಿಲ್ಲ, ತನ್ನಿಂತಾನ ಹುಳ ಬಂದವು. ಎಷ್ಟು ಹುಳ ಅದಾವ್ರಿ ಇದ್ರಾಗ? ಇವರು ಡಾಕ್ಟರ್ ಕೃಷ್ಣ ಕುರಿಬೆಟ್ ಅಂತೇಳಿ ಇಲ್ಲೇ ಮುನ್ರಾ ಬದಕದಾರ ಇವರು ದೇವಿವಸರು ಸಾಕಷ್ಟು ನಮ್ಮ 5 ವರ್ಷ ನಮ್ಮ ಹೊಲದ ಮ್ಯಾಗ ಸಂಶೋಧನೆ ಮಾಡ್ಯಾರ. ಈ ಎರೆಹುಳನ ನಾವು 500 ರೂಪಾಯಿ ಕೆಜಿ ತರಕೊಂತೀವಿ, ಮತ್ತು ಎಕ್ಸ್ಟ್ರಾ ನಾವು ಇಲ್ಲಿ ಮಾಡಾಕತ್ತೀವಿ. ಇದನ್ನು ಒಯ್ದು ಅಲ್ಲಿ ಆಹಾರ ಹಾಕಿದ್ರೆ ಅಲ್ಲೇ ಬಂದು ಅಲ್ಲೇ ತಿಂದು ಅಲ್ಲೇ ಒಳಗ ಮ್ಯಾಗ ಹೋತಂದ್ರೆ ಅದ್ರ ಎರೆ ಜಲ ಅದಕ್ಕೆ ಹತ್ತೈತೆ ಅಂತೀರಿ ಇಲ್ಲ ಅಂತೀರಿ, ಭೂಮಿಗೆ ಮಣ್ಣು ಹತ್ತೈತೆ ಅಂತಿರಲಿಲ್ಲ. ಮತ್ತು ಇಲ್ಲಿದ್ದಕ್ಕೆ ತಲೆ ಹಾಕಾಕತ್ತೀವಿ ನಾವು. ಹಾಂ, ನಾನು ಮೊದಲೇಕೆ ಮಾಡ್ತಾ ಇದ್ದಂಥ ಇದು ಎರೆಹುಳು ತೊಟ್ಟಿ. ಈಗ 22 ವರ್ಷದಿಂದ ಬಂದ್ ಮಾಡೀವಿ. ಇವರು ಡಾಕ್ಟರ್ ನಾಗರತ್ನ ಬಿರಾದ್ ಅಂತೇಳಿ ಧಾರವಾಡ ಯೂನಿವರ್ಸಿಟಿಯ ಹುಲ್ಲು ಸಂಶೋಧನೆಯ ವಿಜ್ಞಾನಿಗಳರು ಇವರು. ಹಾಂ, ಇವತ್ತು ಎರೆಹುಳ ಭಾಳ ಜನ ಕೇಳಾಕತ್ತಾರೆ. ಹಂಗಾರೆ ಪ್ರಯೋಗ ಮಾಡೋಣ ಅಂತಿದ್ರಾಗ ಅಂತೇಳಿ ಒಂದು ಪ್ರಯೋಗ ಮಾಡಿದೆ. ಈ ಥರ ಒಂದು ಮಾವಿನ ಹಣ್ಣಿನ ತೊಟ್ಟಿ ಟ್ರೇ ತೊಗೊಂಡು ಅದ್ರೊಳಗೆ ಏನು ಗಮ್ ಅಂತೇನು ಸಗಣಿ ಬರ್ತೈತಲ್ಲ, ಆ ಸಗಣಿನ ಅದ್ರೊಳಗೆ ಪೂರ್ತಿ ಫಿಲಪ್ ಮಾಡಿ ಮ್ಯಾಗ ಹುಲ್ಲು ಹಚ್ಚಿ ಪ್ರತಿನಿತ್ಯ ಇನ್ನು ಊಟ ಆಕೈತಲ್ಲ, ಊಟ ಆದ್ಮ್ಯಾಗ ಹೆಂಗೆ ಕೈ ತೊಗೊಂಡು ಪ್ರತಿನಿತ್ಯ ಕೈ ತೊಗೊಂಡು 2 ಟ್ರೇ ಮಾಡಿದ್ವಿ. 1 ಟ್ರೇ ಒಳಗೆ ಒಂದು ಬಗ್ಸಿ ಎರೆಗೊಬ್ಬರ, 1 ಟ್ರೇ ಒಳಗೆ 10 ಎರೆಹುಳ. ಹಿಂಗೆ ಬಿಟ್ಟರೆ 3 ತಿಂಗಳು ಬಿಟ್ಟಿಂದ 3,000 ಎರೆಹುಳ, 25 ಕೆಜಿ ಗೊಬ್ಬರ. ಇವನ್ನ 500 ರೂಪಾಯಿ ಕೆಜಿ ಕೇಳಾಕೊಂಡ್ರಿ ನೀವು. ಯಾರು ಕೊಡ್ತಾರಂತ ಕೇಳಾಕೊಂಡ್ರಿ? ನೋಡಿ, ನಿಸರ್ಗ ಎಲ್ಲ ಪ್ರತಿಯೊಂದು ವ್ಯಕ್ತಿಗೆ ಕೊಟ್ಟಾನ್ರಿ. ಅದನ್ನು ನಾವು ತಿಳ್ಕೊಲಿಲ್ಲ, ನಾವು ಮಾಡಲಿಲ್ಲ. ಮತ್ತು ಇದಕ್ಕೆಲ್ಲ ಎರೆಹುಳಕ್ಕೆ ಮ್ಯಾನೇಜ್ಮೆಂಟ್ ಬೇಕು, ಒಬ್ಬರು ಮ್ಯಾನೇಜರ್ ಬೇಕು, ಇದನ್ನೆಲ್ಲ ಕೆಲಸ ಮಾಡ್ಬೇಕು. ಇದಕ್ಕೆ ಏನೂ ಮಾಡಲಾರ್ದಂಗೆ ಸಾಕಷ್ಟು ಹುಳುಗಳದು, ಅವು ಮುಂದೆ ಬರ್ತಾವ್ರಿ. ಇಲ್ಲೈತೆ ನೋಡಿರಿ, ಇದು ಈಗ ಸದ್ಯ ಸಂಶೋಧನೆ ನಡೆಯುತ್ತಿರೋದು, ಭಾಳ ಸಂಶೋಧನೆ ನಡೆಯತಿ. ಇದು ಹಿಂಗೆ ಹತ್ತಿ ಹೆಂಗೆ ಹಿಂಜಿದ್ರೆ ಬರ್ತಿಲ್ಲ, ಹಂಗೆ ಹಿಂಜಿದ್ರೆ ಹುಳ ಬರುತ್ತೆ. ಇದೆಲ್ಲ ತಿಂದು ಸಾಸಿವೆ ಕಾಳಂಗೆ ಮಾಡುತ್ತೆ. ಇದ್ರೊಳಗೆ ಆರ್.ಕೆ. ಪಾಟೀಲ್ ಸಾಹೇಬರು, ಶಂಕರ್ ಮೋದಿ ಸಾಕಷ್ಟು ಸಂಶೋಧನೆ ಮಾಡ್ರಿ ಅದ್ರೊಳಗೆ ಮ್ಯಾಗ. ಇದರ ಹೆಸರು ಸಿಮಿತ್ರಾ ಸೆಕ್ಲುಸೆಲ್ಲಾ. ಇದು 1000 ವರ್ಷದಿಂದ ಮಟ್ಟ ಐತಿ. ನಿಮಗೆ ಈಗ ಹೇಳಿದ್ರೆ ಹೌದು ಅಂತೀರಿ. ನೀವು ಯಾರಾದರೂ ಬ್ಯಾಸಿಯಾಗ ತಿಪ್ಪಿನ ಹೋಗಿ ಬುಟ್ಟಿ ಡಬ್ಬಾಕಿ ಬ್ಯಾಸಿಯಾಗಿ ನೋಡಿದ್ರೆ ಗೊಂಡಾಳಿ ಬರ್ತೈತೆ ನೋಡಿರಿ, ಈ ಹಿಟ್ಟಿನಾಗ ಗೊಂಡಾಳಿ ಆಗಿರ್ತೈತಲ್ಲ, ಅದು ಸಿಮಿತ್ರಾ ಸೆಕ್ಲುಸೆಲ್ಲಾ. ಇದರ ಹೆಸರು ಸಿಮಿತ್ರಾ ಸೆಕ್ಲುಸೆಲ್ಲಾ. ಈ ಥರ ಮಾಡ್ತೀರಿ. ಇದಕ್ಕೇನು ಎಷ್ಟು ನೀವು 40-38 ಡಿಗ್ರಿ ಟೆಂಪ್ರೇಚರ್ ಬಿಸಿಲಿರಲಿ ಕೆಲಸ ಮಾಡ್ತೀವಿ. ಇದಕ್ಕೆ ನೀರು ಬೇಕಾಗಿಲ್ಲ. ನೋಡಿರಿ, ಇವರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸಾಸಿವೆ ಇದು ರಿಪೋರ್ಟ್ ನೋಡಿದ್ರೆ ನಿಮ್ಗೆ ಏನು ಸಮತೋಲನ ಪೋಷಕಾಂಶಗಳೈತಲ್ಲ ಅದರ 5 ಪಟ್ಟು ಹೆಚ್ಚಿಗೆ ಐತಿ ಇದ್ರಾಗ. ಈ ಥರ ಮಾಡ್ತೀರಿ. ಹಾಂ, ಡಾಕ್ಟರ್ ವೆಂಕಟೇಶ್ವರು, ಡಾಕ್ಟರ್ ಆರ್.ಕೆ. ಪಾಟೀಲ್ ಸಾಹೇಬರು, ಇವರು ವೆಂಕಟೇಶ್ವರು ಸಾಹೇಬರು ನ್ಯೂಯಾರ್ಕ್ ಹೋಗಿದ್ರಂತ. ನ್ಯೂಯಾರ್ಕ್ ಹೋದಾಗ ಈ ಸಿಮಿತ್ರಾ ಸೆಕ್ಲುಸೆಲ್ಲಾ ಬಗ್ಗೆ 2 ಜನ ಗಂಡ ಹೆಂಡತಿ ವಿಜ್ಞಾನಿಗಳು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಿದ್ರಂತ. ಅವ್ರು ಹೇಳಿದ್ರಂತ, ಇಲ್ಲ ರೀ, ನಮ್ಮಲ್ಲಿ ಒಬ್ಬರು ರೈತರು ಮಾಡ್ಯಾರ, ಇದು ಅಲ್ಲಿ ಕೆಲಸ ಮಾಡಾಕತ್ತೀನಿ ಅಂತ ಹೇಳಿದ್ರೆ ಅವ್ರು ಹೇಳಿದ್ರಂತ. ಅವಾಗ ನ್ಯೂಯಾರ್ಕ್ ದೇಶದೊಳಗಲ್ಲಿ ಒಂದು ಹುಳುಗಳದ್ದೊಂದು ಮ್ಯೂಸಿಯಂ ಐತೆ ಅಂತ, ಇದನ್ನು ಡೆಮೋಸ್ಟ್ರೇಷನ್ಗೆ ಕೊಟ್ಟು ಕಳಿಸ್ರಿ ಅಂತ ಕೇಳಿದ್ರಂತ. ನೋಡಿರಿ, ಅಲ್ಲಿ ವಿಜ್ಞಾನಿಗಳು ಇದನ್ನು ಸಂಶೋಧನೆ ಮಾಡಿದಾಗ ಇದು ಗೊತ್ತಾಗಿಲ್ಲ, ಬಟ್ ಇಲ್ಲೇ ಅದು ಹುಳ ಈ ಥರ ಹೆಲ್ಪ್ ಮಾಡುತ್ತೆ ಅನ್ನೋದು ಇವ್ರು ಹೇಳಿದಾಗ ಇದನ್ನು ನ್ಯೂಯಾರ್ಕ್ ದೇಶದೊಳಗೆ ಕೇಳಾಕತ್ತಾರ, ಡೆಮೋಸ್ಟ್ರೇಷನ್ ಇಡಕ್ಕೆ ಕೇಳಾಕತ್ತಾರ. ಈ ಥರ ಮಾಡ್ತೀರಿ. ಹಾಂ, ಇನ್ನು 3 ತಿಳಿ ನಾನು ಹಿಂಗೆ 3 ತಿಳಿ ಹುಟ್ಟಿ ಬಂದರೂ ಈ ಸಗಣಿಯಾಗಿ ಏನೈತೆ ಅಂತ ಸಂಶೋಧನೆ ಮಾಡೋಕ್ಕಾಗಲ್ಲ. ಈ ಥರ ಬೆಳಗು ನಕ್ಕತ್ರಿ ನಿಮ್ಮ ಸಗಣಿ, ಇದು ಯಾವ ಬ್ಯಾಕ್ಟೀರಿಯಾ ಬಂತು, ಯಾಕೆ ಹಿಂಗಾತು, ಇದ್ರ ಭೂಮಿಗೆ ಏನು ಉಪಯೋಗ, ಇಂಥವೆಲ್ಲ ಸಂಶೋಧನೆ. ಸಗಣಿದ ಒಂದು ರಿಸರ್ಚ್ ಸೆಂಟರ್ ತೆಗಿಬೇಕಾಗೈತೆ ರೀ. ಅಂದಾಗ ಆ ರೈತ ಎಲ್ಲಿ ಅವನು ಬದುಕು ಬಿಟ್ಟು ಅವ ಮಲ್ಲೇಶಪ್ಪ ಅದನ್ನು ಕೊಡ್ತಾನೆ, ಕಲ್ಲೇಶಪ್ಪ ಇದನ್ನು ಕೊಡ್ತಾನೆ, ಎಲ್ಲಿ ಹೋಗ್ಬಾರ್ದವ. ಹಂಗೆ ಬದುಕು ಕಟ್ಕೋಬೇಕದು. ಇದು ನಾ ಹೇಳ್ತಾ ಇದ್ದಲ್ಲ, ನಮ್ಮ ಪೂರ್ವಿಕರು ಸತ್ಯ ಹಂಗಿತ್ತು. ನಾವು ನಮ್ಮ ಅಜ್ಜ ಮುತ್ತಜ್ಜನ ಎಲ್ಲರೂ ಮರೆತು ಬಿಟ್ವಿ, ಗಾಳಿಗೆ ತೂರು ಬಿಟ್ವಿ ಅವ್ರನ್ನ. ಹಾಂ, ಇದು ಭಾರಿ ಅದ್ಭುತ. ಈಗ ಹೆಂಗೆ ಸೀಸನ್ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ರೀ, ಹಂಗೆ ಮಳೆಗಾಲ ಹೆಚ್ಚಾತಂದ್ರೆ ಎರೆಹುಳು ಬರುತ್ತೆ. ಮತ್ತು ಮಧ್ಯಮದೊಳಗೆ ಈ ಸಿಮಿತ್ರಾ ಸೆಕ್ಲುಸೆಲ್ಲಾ, ಇದು ಮಾರ್ಚ್ ಫ್ಲೈ ಅಂತೇಳಿ, ಇದು ಭಾರಿ ಅದ್ಭುತವಾದ ಕೆಲಸ ಮಾಡ್ತೀರಿ. ನೋಡಿರಿ, ಯಾವ ಫ್ಯಾಕ್ಟ್ರಿಗೂ ಮಾಡಲಾರ್ದಂಥದ್ದು ಇದು ಮಾರ್ಚ್ ಫ್ಲೈ ಮಾಡಿ. ಇದು ಟನ್ಗಟ್ಟಲೆ ಮಾಡ್ತೀರಿ, ಕೆಜಿಗಟ್ಟಲೆ ಅಲ್ಲ. ಇವೆಲ್ಲವೂ ದುಡಿತಾವ್ರಿ. ನಮ್ಮ ದೇಹದೊಳಗೆ ಪ್ರತಿನಿತ್ಯ ಊಟ ಮಾಡ್ತೇವಲ್ಲ ರೀ, ಬ್ಲಡ್ ತಯಾರಾಕತ್ತೆ. ಬ್ಲಡ್ ತಯಾರು ಮಾಡಿದವ್ರು ಯಾರು ರೀ? ನಮ್ಗೆ ಸಾಕಷ್ಟು ಎಂಜೈಮ್ಸ್, ಸೂಕ್ಷ್ಮಾಣುಜೀವಿಗಳು ಇದೆ, ಬ್ಲಡ್ ತಯಾರಾಕತ್ತೆ. ಅದೇ ಸಿಸ್ಟಮ್ ರೀ ಇದು ರೀ. ಅವ ಇರಲಿಲ್ಲ ಅಂತ ನಮ್ಮ ಬ್ಲಡ್ ಎಲ್ಲಿದೆ ತಯಾರಾಕತ್ತೆ.
ಇದು ಬ್ಲ್ಯಾಕ್ ಸೋಲರ್ ಫ್ಲೈ ರೀ. ಇದು ಭಾರಿ ಅದ್ಭುತವಾದ, ನನಗೆ ಹೋದಾಗ ಹೇಳಿದ್ರು ಆರ್ ಕೆ ಪಾಟೀಲ್ ಸಾಹೇಬ್ರು, ಇದನ್ನು ಒಂದು ದೇಶದೊಳಗೆ 1500 ರೂಪಾಯಿ ಕೆ ಜಿ ಮಾರ್ತಾರಂತ. ಇದು ಬ್ಲ್ಯಾಕ್ ಸೋಲರ್ ಫ್ಲೈ ಎಲ್ಲಿರುತ್ತೆ ಗೊತ್ತಿದ್ರೆ, ಈಗ ನಮ್ಮ ಅನಾದಿ ಕಾಲದಿಂದ ಇರ್ತದೆ. ಯಾವಾಗ ಇರ್ತಂದ್ರೆ ನಾವು ಹಿಂದೆ ಮನ್ಯಾಗ ಹಂಡೆ ಇಡ್ತಿದ್ವಿ. ಹಂಡೆ ಗೊತ್ತಿದ್ರಿ, ಹಂಡೆಗೆ ಒಂದು ಜಾಲಿ ಗಿಡದ ಸಿಂಬಿ ಸುತ್ತಿ ಇಡ್ತಿದ್ವಿ. ಭಾಳ ದಿನ ಬಿಟ್ಟಿಂದ ಹಂಡೆದು ಬುಡಕಿದ್ದು ಇರ್ತಿತ್ತು ಆ ಸಿಂಬ್ಯಾಗ. ಇದನ್ನು 1500 ರೂಪಾಯಿ ಕೆ ಜಿ ಮಾರಾಕತ್ತೈತಿ ಇವತ್ತು. ಇದು ಚೆನ್ನಾಗಿ ಕೆಲಸ ಮಾಡ್ತಿ. ಇದೇನು ಚಲೋ ಅಂತೀರಿ ಕೆಟ್ಟ ಅಂತೀರಿ? ಹಾಂ, ಇದ್ರಿ ಇದು ಬೇರೆ ಕಟ್ ಮಾಡೋದಲ್ರಿ. ಹಾಂ, ಇದು ಗೊಣ್ಣಿ ಹುಳ ರೀ. ಇದು ರೈನೋಸಾರ್ ಬಿಟಲ್ಸ್ ಲಾರ್ವಾ ಅಂತಾರೆ. ಅದು ರೂಟ್ ಗ್ರಬ್ ಬೇರೆ, ಅದ್ರ ಸ್ಟೋರಿನ ಬೇರೆ, ಇದ್ರ ಸ್ಟೋರಿನ ಬೇರೆ. ಇದ್ರದ್ದು ಒಂದು ಪತಂಗಾಗಿಂದ ಕಟ್ ಮಾಡ್ತಿರೋದ ತೆಂಗಿನ ಗರಿ, ಅದ್ರದ್ದು ಹೇಳ್ತೇನೆ ನಿಮ್ಗೆ. ಬಟ್ ಇದು ಏನು ಮಾಡೋಲ್ಲ, ಎರೆ ಒಳಲ್ರಿ ಯಾವ್ದಕ್ಕಿನ್ನೂ ಅದ್ಭುತವಾದ ಕೆಲಸ ಮಾಡಿದ್ರಿ. ಟನ್ ಗಟ್ಟಲೆ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ನೋಡ್ರಿ. ಇವರು 3 ಜನ ಯುಕ್ತ, ನಿಖಿತಾ, ಅರ್ಚನಾ ಅಂತೇಳಿ ಮೂಡುಬಿದಿರೆ ಆಳ್ವಾಸ್ ಕಾಲೇಜ್ MSc ಜುವಾಲಜಿ ಅವರು ಇದ್ರ ಮ್ಯಾಗ ಸಾಕಷ್ಟು ಥೀಸಸ್ ಮಾಡಿ 150 ಮಾರ್ಕ್ಸ್ ತೊಗೊಂಡ್ರು. ಅವ್ರ ಅಮ್ಮ ಹೇಳಿಲ್ಲಂತ, ಇದು ಬಣ್ಣಿ ಉಳಿದ ಮ್ಯಾಗ ನೀ ಏನು ಮಾಡ್ತೀಯ ಅಂತ ಕೇಳಿದ್ರಂತ ಅವ್ರು. ಹಾಂ ನೋಡಿರಿ, ರೈತರಿಗೆ ಇವೆಲ್ಲ ಗೊತ್ತಾಗ್ಬೇಕ್ರಿ. ಹಿಂಗೆ ಮಾಡ್ತೈತ್ರಿ ಇದು. ಅದೇನು ಹೇಳಿದಿಲ್ಲ, ಗೊಣ್ಣಿ ಹುಳ ಐತಲ್ಲ ಟನ್ಗಟ್ಲೆ ಮಾಡ್ತೈತ್ರಿ. ನೀವು ಯಾವ ಫ್ಯಾಕ್ಟ್ರಿಯಾಗ ಮಾಡೋಕೆ ಎಷ್ಟು ಕೋಟಿ ಖರ್ಚು ಮಾಡಿ, ಎಷ್ಟು ಅಬ್ಜ ಖರ್ಚು ಮಾಡಿದ್ರೆ ಮಾಡೋಕ್ಕೆ ಸಾಧ್ಯ ಐತ್ರಿ? ಹೊರದೇಶಗಿದ್ದ ರಾ ಮೆಟೀರಿಯಲ್ ತಮ್ಮ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿ ಗೊಬ್ಬರ ತಯಾರು ಈ ಥರ ಮಾಡೋಕ್ಕೆ ಸಾಧ್ಯ ಐತಲ್ರಿ? ನಿಮ್ಮ ದೇಹದೊಳಗೆ ರಕ್ತ ಪ್ರೊಡಕ್ಷನ್ ಆತಂದ್ರೆ ನೀವು ಯಾವ ದವಾಖಾನೆ ಹೋಗೋದು ಬೇಕಾ? ಹಂಗೆ ಇವೆಲ್ಲ ಹುಳಗಳು ತಿಂದು ನಿಮ್ಮ ಸಗಣಿಗೆ ಪರಿವರ್ತನೆ ಮಾಡಿ ಎಷ್ಟು ಪೋಷಕಾಂಶಗಳು ಬೇಕು ರೀ? ಇದು ಡಂಗ್ಳೂರು ಅಂತೇಳಿ, ಅದು ಗರ್ಭವಾಗಿ ಕೆಲಸ ಮಾಡ್ತೀರಿ. ಇದು ಸಗಣಿ ಸಾಕಷ್ಟು ಸೂಕ್ಷ್ಮಾಣುಜೀವಿ ಗರ್ಭಕೋಶ ಆಗಿ ಕೆಲಸ ಮಾಡ್ತೀವಿ. ಅದ ರೀ ಡಂಗ್ಳೂರು ರೀ. ಹಾಂ, ಈಗ ಬೇಕಲ್ಲ ರಿಸಲ್ಟ್ ಬೇಕಲ್ಲ ರೀ. ಏನೈತಿ ರಿಸಲ್ಟ್ ಅಂತ ಬೇಕಂತಂದ್ರೆ ಇದು ರೀ, ಅದೇನು ಹೇಳಿದಲ್ಲ ರೀ, ರೈನೋಸಾರ್ ಬಿಟಲ್ಸ್ ಲಾರ್ವಾ ಅಂತೇಳಿ, ಅದು ಕಾಳು ಐತಲ್ಲ ರೀ. ಅದ್ರಾಗ ಏನೈತೆ ಅಂತ ನೋಡಿರಿ. pH ಎಷ್ಟೈತೆ ರೀ? 6.78 ಐತಿ. EC 2.13 ಐತಿ. ಮಾಯ್ಶ್ಚರ್ ಎಷ್ಟೈತೆ ರೀ? ಬರೀ 5% ಮಾಯ್ಶ್ಚರ್ ಐತೆ ರೀ. ಬರೀ 5% ಮಾಯ್ಶ್ಚರ್. ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತೆ ರೀ? 33.11. ಕೇಳಿರಿ ಎಲ್ಲಾರ ಒಮ್ಮೆ? 1 ಗ್ರಾಮ್ನ್ಯಾಗ 33.11 ಆರ್ಗ್ಯಾನಿಕ್ ಕಾರ್ಬನ್ ಐತೆ ರೀ. ನಮ್ಮ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಭೂಮಿ ಒಳಗೆ ಇಲ್ಲಿಲ್ಲ ಅಂತ ಹೇಳಕತ್ತೀವಿ. ಜಸ್ಟ್ 1 ಗ್ರಾಮ್ನ್ಯಾಗ ಅದು ಹೊಟ್ಟೆಗೆ ಹಾಕಿ ಬಂದಿದೆ. ಹಂಗೆ ಸಗಣಿ ಚೆಕ್ ಮಾಡಿಸಿದ್ರೆ ಅಷ್ಟು ರಿಪೋರ್ಟ್ ಇಲ್ಲ. ಅದ್ರ ಮಾಯ್ಶ್ಚರ್ ಎಷ್ಟೈತೆ ರೀ? ಬರೀ 5% ಐತಿ. 5%ನ್ಯಾಗ 33.11 ಆರ್ಗ್ಯಾನಿಕ್ ಕಾರ್ಬನ್ ಐತಿ. ನಮ್ಮ ಭೂಮಿಯಾಗ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತ ನಾವು ಹೇಳ್ತೀವಿ. ಮತ್ತು CN ರೇಷಿಯೋ 17.47 ಒಂದು ಐತಿ ರೀ. ನೈಟ್ರೋಜನ್ ಸಾರ್ವಜನಿಕ ಎಷ್ಟು ಬೇಕು ರೀ? 1.70 ಐತಿ ರೀ 1 ಗ್ರಾಮ್ನ್ಯಾಗ ರೀ. ಎಷ್ಟು ಬೇಕು ರೀ ನಿಮ್ಗೆ? ಮುಂದೆ ರೀ ಫಾಸ್ಫರಸ್ ರೀ 0.77 ಐತಿ ರೀ. ಪೊಟ್ಯಾಷಿಯಮ್ ರೀ 101.48 ಐತಿ ರೀ. ಕ್ಯಾಲ್ಸಿಯಮ್ ರೀ 3.50 ಐತಿ. ಮ್ಯಾಗ್ನೀಷಿಯಮ್ 1.25 ರೀ. ಸಲ್ಫರ್ 0.352 ಐತಿ. ಈ ಜಿಂಕ್ ನಿಮ್ಗೆ ಲಿಂಕ್ ಮಾಡಿ ಕೊಡಕತ್ತಾರ. 122.50 ಐತಿ. ಐರನ್ ರೀ 80.50 ಐತಿ. ಇದಿಷ್ಟು ಇರುವಂಥ ಗೊಬ್ಬರ ಯಾರ ಫ್ಯಾಕ್ಟ್ರಿ ಆಗೈತೆ ರೀ? ಮಾತಾಡ್ರಿ, ಯಾರು ಫ್ಯಾಕ್ಟ್ರಿ ಆಗೈತೆ ರೀ? ನಮ್ಮ ಅಜ್ಜನ ಸಗಣಿ, ನಮ್ಮ ಅಪ್ಪ ಏನಕ್ಕೆ ಬೆಳೆದಿದ್ರಲ್ಲ ಅವ್ರ ಸಗಣಿ ಆಗೈತೆ ರೀ. ನಮ್ಮ ಮನೆ ಆಗೈತಿ ಫ್ಯಾಕ್ಟ್ರಿ. ನೀವು ಕೋಟಿಗಟ್ಟಲೆ ಅಬ್ಜಿಗಟ್ಟಲೆ ಹೋಗಿ ಖರ್ಚು ಮಾಡಿ ಫ್ಯಾಕ್ಟ್ರಿ ತರುವ ಅವಶ್ಯಕತೆ ಇಲ್ಲ. ಇದು 15 ಸಮತೋಲಿನ ಏನು ಪೋಷಕಾಂಶಗಳು ಹೇಳ್ತಾರಲ್ಲ, ಇದಿಷ್ಟು ಯಾರ ಮನೆಯಾಗ ಐತೆ ರೀ? ನಮ್ಮ ಮನ್ಯಾಗ ಐತೆ ರೀ. ಪ್ರತಿಯೊಬ್ಬರ ಮನ್ಯಾಗ. ನಾವು ಸಾವುಕಾರ, ನಾವು ಬಡವ ಅಂತ ಇಲ್ಲ, ಎಲ್ಲರ ಮನ್ಯಾಗ ಐತದೆ. ಅದು ಸೆಕೆಂಡ್ರಿ, ಅದು ಅವ್ರ ವಿಚಾರ. ನಾನು ತಿರ್ಗಿ ಬರೀ ಸಗಣಿನ ತುಂಬ್ಕೊಂಡು ನನಗೆ ಬೇಕಾಗೈತಿ ನಾನು ಹೇಳ್ತೇನೆ ಅಷ್ಟೇ. ಅವ್ರು ಇಲ್ದರೆ ನಾ ಏನು ಮಾಡೋಕ್ಕಾಗತ್ತೆ ರೀ? ಈಗ ಅವ್ರವ್ರ ವಿಚಾರ ತಿಳ್ಕೊಂಡು ಮಾಡ್ಬೇಕ್ರಿ ಇದನ್ನು. ಅವ್ರನ್ನ ಆಕಳ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವ್ರವ್ರ ವಿಚಾರ ರೀ ಅದು. ಇಲ್ಲ ಸರ್, ಭಾಳ ಸತ್ಯವಾದ ಒಳ್ಳೆ ಪ್ರಶ್ನೆ ಕೇಳಿದೆ ಸಾಹೇಬ್ರೆ. ಡಾಕ್ಟರ್ CP ಚಂದ್ರಶೇಖರ್ ಸಾಹೇಬರು ಇದನ್ನು 5 ವರ್ಷ ಭಾಳ ಸಂಶೋಧನೆ ಮಾಡ್ರ. HF, ಜೆರ್ಸಿ, ಎಮ್ಮಿ ಎಲ್ಲ ಚೆಕ್ ಮಾಡ್ಸ್ಯಾರ. ಬಟ್ ಒಂದು ಸತ್ಯ, ಒಂದು ಸ್ಕೂಲ್ ಇರ್ತೈತಿ. ಆ ಸ್ಕೂಲ್ನಾಗ ಒಂದು 50 ಹುಡುಗರು ಇರ್ತಾರೆ. ಅವ್ರಿಗೆ ಮಾರ್ಕಸ್ ಫಸ್ಟ್ ಕೊಡಲೇಬೇಕಲ್ಲ. ಹಂಗೆ ಈ NSS ಮಾಡಿಸಿದಾಗ ಜವಾರಿ ಆಕಳೊಳಗೆ ಪೋಷಕಾಂಶಗಳು ಹೆಚ್ಚದವ್ರಿ, ಸೂಕ್ಷ್ಮಾಣುಜೀವಿ ಹೆಚ್ಚವು. ಬಟ್ ಇನ್ನೂರೊಳಗೆ ಕಡಿಮೆ ಅದಾವ್ರಿ. ಇನ್ನೂ ಒಂದು ಸತ್ಯ ಏನು ತಿಳಿದೈತೆ ಅಂತಂದ್ರೆ ನಿಮಗೆ ಮುಂದೆ ಗೊತ್ತಾಕತಿ. ಇಂಥವು ಯಾವುದಾದ್ರೂ ಹುಳ ತಿಂತಂದ್ರೆ ಇನ್ನೂ ಡಬಲ್ ಆಕೈತಿರೋದು. ಅದಕ್ಕೆ ಭೇದ ಭಾವ ಬೇಡ ನನ್ನ ಪ್ರಕಾರ. ನೀವು ವಿಚಾರ ಮಾಡ್ಬೋದು. ಹಾಂ, ಇದು ರೈನೋಸಾರ್ ಬಿಟ್ಟು ಅದೇನು ಗೊಣ್ಣಿ ಹುಳ ಅಂತ ಏನಲ್ಲ ರೀ. ಇದು ಮುಂದೆ ಹಿಂಗೆ ಆಕೈತಿರೋದು. ಇದು ಏನು ಮಾಡ್ತೈತೆ ಅಂದರೆ ತೆಂಗಿನ ಗರಿ ಕಡಿತೈತ್ರಿ. ನಾನು ಇವ್ರನ್ನ ಡಾಕ್ಟರ್ ಶಂಕರಮೂರ್ತಿ ಸಾಹೇಬ್ರನ್ನ ಕೇಳಿದೆ ಅವಾಗ. ಅಲ್ಲ ಸಾಹೇಬ್ರ, ಅದು ತೆಂಗಿನ ಗರಿ ಕಡಿತೈತಲ್ಲ ರೀ, ನನಗೆ ವೈಜ್ಞಾನಿಕವಾಗಿ ಏನು ಗೊತ್ತಿಲ್ಲ, ನಾನು ಒಂದು ಹಂಗೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ರಿ ಅಂತಂದೆ. ರಾವಣ ಜಗ್ಗೆಲ್ಲ ಹಾನಿ ಮಾಡಕತ್ತಿದ್ದ, ಎಲ್ಲರ ಮ್ಯಾಗ ಇದನ್ನು ಅತ್ಯಾಚಾರ ಮಾಡಕತ್ತಿದ್ದ ರಾವಣ. ಅದಕ್ಕೊಬ್ಬ ರಾಮ ಹುಟ್ಟಿದ.
ಹಂಗೆ ಈ ಹುಳಗಳೆಲ್ಲ ಹಾಳು ಮಾಡ್ತಾವಲ್ಲ ಇವಕ್ಕೇನು ಬೇರೆ ಏನು ಆಪ್ಷನ್ ಇಲ್ಲ ರೀ ಔಷಧಿ ಹೊಡಿಬಿಟ್ಟೆ ಅಂತ ಇಲ್ಲಿ ಮಲೇಶಪ್ಪ ಐತಿ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರೆ ಇದು ಕಿಸ್ಸಿಂಗ್ ಬಗ್ ಅಂತೇಳಿ. ಇದು ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಇಂಜೆಕ್ಷನ್ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡಿ ರಸ ಹಿಡ್ಕೊಂಡು ಕೊಂದು ಬಿಡ್ತೀವಿ. ನಾನು ಹೊಲಾಗಿ 22 ವರ್ಷ ಆದ ತೆಂಗಿನ ಗಿಡದು ಒಂದು ತೆಂಗಿನ ಗಿಡನೂ ಕಡ್ದಿಲ್ಲ ಅದು. ನಾವು ಉಪಕಾರಿ ಮಾಡೋನು ಹಾಳೆ ಮಾಡೋನು ಇಷ್ಟು ಕೂಡ ಕೊಲ್ಲಕತ್ತೀವಿ ಮತ್ತು ಅಲ್ಲಿ